ನಮಸ್ತೆ. ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯ ಕ್ಷಿಪ್ರ ಅವಲೋಕನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾ ಅಶ್ವಮೇಧ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದು ಪ್ರಚಲಿತ ಘಟನೆಗಳ ಸಂಗ್ರಹ. ಕಳೆದ ಸಂಚಿಕೆಯಲ್ಲಿ ನಾವು ಆರ್ಥಿಕ ಸುದ್ದಿಗಳು ಮತ್ತು ರಕ್ಷಣಾ ಸುದ್ದಿಗಳನ್ನ ವಿಭಾಗ ಮಾಡಿ ಓದಿದೀವಿ. ಈ ರೀತಿ ವಿಭಾಗಗಳನ್ನ ಯಾಕೆ ಮಾಡಿದೀವಿ ಅಂದ್ರೆ ಅಭ್ಯರ್ಥಿಗಳಿಗೆ ಸುಲಭವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಈ ಸಂಚಿಕೆಯಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪರಿಸರ ಅಧ್ಯಯನ ಮೇಲಿರುವಂತಹ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಇದು ಕ್ರಮವಾಗಿ ಅಂತಾರಾಷ್ಟ್ರೀಯ ಸುದ್ದಿಗಳು, ರಾಷ್ಟ್ರೀಯ ಸುದ್ದಿಗಳು ಹಾಗೆ ರಾಜ್ಯ ಸುದ್ದಿಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸುದ್ದಿಯಲ್ಲಿ ಕಾಣಿಸಿಕೊಂಡ ಅನಾಫಿಲಿಸ್ ಸ್ಟೆಫೆನ್ಸಿ ಯಾವ ರೋಗಕ್ಕೆ ಸಂಬಂಧಿಸಿದ ಪ್ರಭೇದವಾಗಿದೆ? ಸೊ ಅನಾಫಿಲಿಸ್ ಸ್ಟೆಫೆನ್ಸಿ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ is a species associated with which disease ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ನಿಮ್ಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಗೆ ಕಂಡು ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಸೊ ನಿಮ್ಮ ಆಯ್ಕೆಗಳನ್ನ ನೋಡೋಣ. ಮಲೇರಿಯಾ, ಡೆಂಗ್ಯೂ, ಕಾಲೆರಾ ಮತ್ತು ಟೈಫಾಯ್ಡ್. ನಿಮ್ಗೆ ಉತ್ತರ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮಲೇರಿಯಾ ಆಗಿರುತ್ತೆ. ಹೌದು ಸ್ನೇಹಿತರೆ, ಆಫ್ರಿಕಾದಲ್ಲಿ ಆಕ್ರಮಣಕಾರಿ ಮಲೇರಿಯಾ ಇವಾಗ ಹರಡುವಿಕೆ ಆಗ್ತಾ ಇದೆ. ಸೊ ಈಗ ವಿಶ್ವ ಆರೋಗ್ಯ ಸಂಸ್ಥೆ WHO ಏನಿದೆ, ಸೊ ಅವರು ಒಂದು ಅದಕ್ಕೆ ಉಪಕ್ರಮವನ್ನ ಪ್ರಾರಂಭಿಸಿದೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಸೊ ಹಾಗಾಗಿ ಅನಾಫಿಲಿಸ್ ಸ್ಟೆಫೆನ್ಸಿ ಎಂಬ ಪ್ರಾಥಮಿಕ ಸೊಳ್ಳೆ ವಾಹಕವಾಗಿದ್ದು, ಸೊ ಇದರಿಂದ ಮಲೇರಿಯಾ ಹರಡ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ, ಹೆಚ್ಚು ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಯಾವ ಸಂಸ್ಥೆಯ ನೌಕೆಯು ಕ್ಷುದ್ರ ಗ್ರಹಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ರೀಸೆಂಟ್ಲಿ ವಿಚ್ ಆರ್ಗನೈಸೇಷನ್ಸ್ ಸ್ಪೇಸ್ ಕ್ರಾಫ್ಟ್ ಕೊಲೈಡೆಡ್ ವಿತ್ ಆನ್ ಆಸ್ಟ್ರಾಯ್ಡ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ಇಸ್ರೋ, ನಾಸಾ, DRDO, CSA. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದು ನಾಸಾ ಆಗಿರುತ್ತೆ. ಸೊ ಹೌದು ಸ್ನೇಹಿತರೆ, ನಾಸಾದವರು ಯಾವುದೇ ಒಂದು ಆಸ್ಟ್ರಾಯ್ಡ್ ಬಾಹ್ಯಾಕಾಶದಲ್ಲಿ ಭೂಮಿಯ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಅದನ್ನ ಕೊಲೈಡ್ ಮಾಡಿ ಅದರ ಡೈರೆಕ್ಷನ್ಸ್ ನ ಚೇಂಜ್ ಮಾಡಬಹುದಾ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಆಗಿ ಈ ರೀತಿಯಾದಂತಹ ಒಂದು ಸ್ಪೇಸ್ ಕ್ರಾಫ್ಟ್ ನ ಕೊಲೈಡ್ ಮಾಡಲಾಗಿತ್ತು. ಸೊ ಇದನ್ನ ಡಾರ್ಟ್, ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದನ್ನ ಇತ್ತೀಚೆಗೆ ಕ್ಷುದ್ರ ಗ್ರಹ ಒಂದು ಆಸ್ಟ್ರಾಯ್ಡ್ ಗೆ ಕೊಲೈಡ್ ಮಾಡಿದ್ದಾರೆ. ಸೊ ಇದು ಯಾವ ಸಂಸ್ಥೆಯಿಂದ ಬಿಟ್ಟಿರುವಂತಹ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳಿದ್ರೆ ನಾಸಾ ಸಂಸ್ಥೆಯಿಂದ ಬಿಟ್ಟಿರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ಕೆಳಗೆ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಸ್ರೋ NAV-IC ಸಂದೇಶ ಸೇವೆಯನ್ನು ಬಲಪಡಿಸಲು ಯಾವ ಸ್ಮಾರ್ಟ್ ಫೋನ್ ತಯಾರಿಕರೊಂದಿಗೆ MOU ನ ಸಹಿ ಹಾಕಿದೆ ಅಂತ ಹೇಳ್ಬಿಟ್ಟು. ಸೊ ಇಸ್ರೋ ಸೈನ್ an MOU with which smartphone maker to strengthen NAV-IC ಮೆಸೇಜಿಂಗ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು. ನೋಡಿ, ಇತ್ತೀಚೆಗೆ ಇಸ್ರೋ ಒಂದು ಸಂಸ್ಥೆಯ ಜೊತೆ MOU ಮಾಡ್ಕೊಂಡಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಈ ಮೆಸೇಜಿಂಗ್ ಸರ್ವಿಸಸ್ ಏನಿದೆ, ಸೊ ಅದನ್ನ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಯಾವ ಸಂಸ್ಥೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಲಾಗ್ತಾ ಇದೆ. ಸೊ ನಮ್ಮ ಆಪ್ಷನ್ಸ್ ನ ನೋಡೋಣ. ನೋಕಿಯಾ, ಆಪಲ್, ಓಪೋ ಮತ್ತೆ ವಿವೋ ಇದೆ. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಸರಿಯಾದ ಉತ್ತರ ಬಂದು ಓಪೋ ಆಗಿರುತ್ತೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಇಸ್ರೋ ಸಂಸ್ಥೆ ಬಂದು ಓಪೋ ಒಂದು ಮೊಬೈಲ್ ಮೇಕರ್ ಕಂಪನಿ ಜೊತೆಗೆ ಒಂದು MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿದೆ. ಸೊ ಯಾಕಾಗಿ ಅಂತ ಹೇಳಿದ್ರೆ NAV-IC ಅಂದ್ರೆ ನ್ಯಾವಿಗೇಷನ್ ಇಂಡಿಯನ್ ಕಾನ್ಸ್ಟಲೇಷನ್ ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಮ GPS ಈ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಏನಿದೆ, ಸೊ ಅದರ ಸೇರಿದಂತೆ ವಿವಿಧ ವ್ಯವಸ್ಥೆಯನ್ನ ಒದಗಿಸಲು, ಮೆಸೇಜಿಂಗ್ ವ್ಯವಸ್ಥೆಯನ್ನ ಒದಗಿಸಲು ಈ ರೀತಿ ಇಸ್ರೋ ಸಂಸ್ಥೆ ಓಪೋ ಸಂಸ್ಥೆ ಜೊತೆಗೆ MOU ನ ಮಾಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಆವೃತ್ತಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ಕೆಳಗೆ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರತಿ ವರ್ಷ ವಿಶ್ವ ಶ್ವಾಸಕೋಶ ದಿನವನ್ನ ಯಾವಾಗ ಆಚರಿಸಲಾಗುವುದು ಅಂತ. ವೆನ್ ಇಸ್ ದ ವರ್ಲ್ಡ್ ಲಂಗ್ಸ್ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ದಿನ ಮತ್ತೆ ದಿನದ ವಿಶೇಷತೆ ಏನಿದೆ, ಅದರ ಥೀಮ್ ಏನಿದೆ, ಅಥವಾ ಯಾವ ಸಂಸ್ಥೆಯಿಂದ ಆಚರಿಸಲ್ಪಡುತ್ತೆ, ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಸೊ ಈಗ ವರ್ಲ್ಡ್ ಲಂಗ್ಸ್ ಡೇ ಅಥವಾ ವಿಶ್ವ ಶ್ವಾಸಕೋಶ ದಿನ ಯಾವಾಗ ಆಚರಿಸಲಾಗುತ್ತೆ ಅಂತ ಕೇಳ್ತಾರೆ.
ಕೇಳಲಾಗ್ತಾ ಇದೆ. ಸೊ ಆಪ್ಷನ್ಸ್ ನೋಡೋಣ. ಸೆಪ್ಟೆಂಬರ್ 21, ಸೆಪ್ಟೆಂಬರ್ 25, ಸೆಪ್ಟೆಂಬರ್ 24, ಸೆಪ್ಟೆಂಬರ್ 20. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಸರಿಯಾದ ಉತ್ತರ ಬಂದು ಸೆಪ್ಟೆಂಬರ್ 25. ಹೌದು ಸ್ನೇಹಿತರೆ, ಪ್ರತಿ ವರ್ಷ ಸೆಪ್ಟೆಂಬರ್ 25ರಂದು ವಿಶ್ವ ಶ್ವಾಸಕೋಶ ದಿನ ಅಂತ ಹೇಳ್ಬಿಟ್ಟು ಆಚರಿಸಲಾಗುತ್ತೆ. ಸೊ ಈಗ ಶ್ವಾಸಕೋಶ ರಿಲೇಟೆಡ್ ಆದಂತ ಒಂದು ಏನು ಕಾಯಿಲೆಗಳು ಬರ್ತಾ ಇದೆ, ಸೊ ಅದನ್ನ ಗುರುತಿಸೋಕೆ ಮತ್ತು ಜನರಿಗೆ ಒಂದು ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ದಿನವನ್ನು ಆಚರಿಸಲಾಗುತ್ತೆ. ಸೊ ಪ್ರತಿ ವರ್ಷ ಧೂಮಪಾನ ಮಾಡೋದ್ರಿಂದ ಅತಿ ಹೆಚ್ಚು ಜನ ಕ್ಯಾನ್ಸರ್ಗೆ ಒಳಗಾಗ್ತಾರೆ, ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾಗ್ತಾರೆ. ಸೊ ಹಾಗಾಗಿ 94ರಷ್ಟು ಶ್ವಾಸಕೋಶದ ಕ್ಯಾನ್ಸರ್ ಬೆಳವಣಿಗೆ ಧೂಮಪಾನ ಕಾರಣವಾಗಿರುತ್ತೆ. ಸೊ ಹಾಗಾಗಿ ಈ ಸೆಪ್ಟೆಂಬರ್ 25ನೇ ತಾರೀಕಂದು ವಿಶ್ವ ಶ್ವಾಸಕೋಶ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿ ಜನರಿಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿದಿರ್ಲಿ. ಇದೇ ರೀತಿಯಾದಂತಹ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ಕೆಳಗೆ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಗ್ರಹದ ನೈಸರ್ಗಿಕ ಉಪಗ್ರಹಗಳನ್ನು ಗೆಲಿಲಿಯನ್ ಮೂನ್ಸ್ ಎಂದು ಕರೆಯಲಾಗುತ್ತದೆ? ಸೊ ವಿಚ್ ಪ್ಲಾನೆಟ್ಸ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಆರ್ ಕಾಲ್ಡ್ ಆಸ್ ಗೆಲಿಲಿಯನ್ ಮೂನ್ಸ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ಶುಕ್ರ ಗ್ರಹ, ಗುರು ಗ್ರಹ, ಶನಿ ಗ್ರಹ, ಮಂಗಳ ಗ್ರಹ. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶವನ್ನ ನೀಡ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗುರು ಗ್ರಹ ಅಥವಾ ಜುಪಿಟರ್ ಅಂತ ಏನ್ ಕರಿತೇವೆ. ಸೊ ಅದರ ಮೂನ್ಸ್ಗೆ ಅಥವಾ ನ್ಯಾಚುರಲ್ ಸ್ಯಾಟಲೈಟ್ಸ್ ಅಥವಾ ಏನಂತ ಕರಿತೇವೆ, ಸೊ ನೈಸರ್ಗಿಕ ಉಪಗ್ರಹಗಳು ಅಂತ ಏನ್ ಕರಿತೇವೆ. ಸೊ ನಮ್ಮಲ್ಲಿ ನೈಸರ್ಗಿಕ ಉಪಗ್ರಹ ಯಾವುದು ಅಂತ ಹೇಳಿದ್ರೆ ಭೂಮಿಗೆ ಚಂದ್ರ ಹೇಗಾಗಿರುತ್ತೋ ಸೊ ಹಾಗೆ ಜುಪಿಟರಿಗೆ ಗೆಲಿಲಿಯನ್ ಮೂನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ 1609ರಿಂದ 10ರಲ್ಲಿ ಗೆಲಿಲಿಯೋ ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ ಇದನ್ನ ಗುರುತಿಸಿರ್ತಾರೆ. ಸೊ ಹಾಗಾಗಿ ಅವರಿಗೆ ಗೌರವ ಸೂಚಕವಾಗಿ ಅದನ್ನೇ ಹೆಸರನ್ನ ಇಟ್ಟಿದ್ದಾರೆ. ಸೊ ಸೆಪ್ಟೆಂಬರ್ 26ರಂದು ಗುರುಗ್ರಹ ಕಳೆದ 59 ವರ್ಷಗಳಲ್ಲಿ ಭೂಮಿಗೆ ಅತ್ಯಂತ ಸಮೀಪವಾಗಿ ಬಂದಿತ್ತು ಅಂತ ನಾಸಾ ತಿಳಿಸಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಪ್ರಶ್ನೆಗಳು ಬರ್ಬೋದು. ಇದು ಸುದ್ದಿಯಲ್ಲಿದೆ, ಸೊ ಹಾಗಾಗಿ ಪ್ರಶ್ನೆ ಬರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಕೌಂಟಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ದೇಶದಲ್ಲಿದೆ? ಸೊ ಗ್ರ್ಯಾಂಡ್ ಕೌಂಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಸ್ ಲೊಕೇಟೆಡ್ ಎಟ್ ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. USA, ಜಪಾನ್, ರಷ್ಯಾ, ಸಿಂಗಾಪುರ್. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು USA ಆಗಿರುತ್ತೆ. ಹೌದು ಸ್ನೇಹಿತರೆ, ಜಗತ್ತಿನ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ವಿಮಾನ ಎಲಿಸ್ ತನ್ನ ಮೊದಲ ಹಾರಾಟವನ್ನ ಈ ಗ್ರ್ಯಾಂಡ್ ಕೌಂಟಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಲ್ಲಿ ಮಾಡಿದೆ. ಸೊ ಹಾಗಾಗಿ ಈ ಏರ್ಪೋರ್ಟ್ ಸುದ್ದಿಯಲ್ಲಿದೆ. ಸೊ ಇದನ್ನ ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ಬೋದು. ಮತ್ತೆ ಇದು ಮೊಟ್ಟ ಮೊದಲ ಎಲೆಕ್ಟ್ರಿಕ್ ವಿಮಾನ ಎಲಿಸ್ ಅದರಲ್ಲಿ ಉಡಾವಣೆ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದು USA ಅಲ್ಲಿದೆ. ಸೊ ಗ್ರ್ಯಾಂಡ್ ಕೌಂಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಮೆರಿಕದಲ್ಲಿದೆ. ಅಲ್ಲಿಂದ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ವಿಮಾನವಾದಂತಹ ಎಲಿಸ್ ಅನ್ನೋದು ಉಡಾವಣೆ ಆಗಿದೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಆವೃತ್ತಿಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಮಂತಾ ಕ್ರಿಸ್ಟೋಫೊರೆಟ್ಟಿ ಅವರು ಯಾವ ಪ್ರದೇಶದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಮೊದಲ ಮಹಿಳಾ ಕಮಾಂಡರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸಮಂತಾ ಕ್ರಿಸ್ಟೋಫೊರೆಟ್ಟಿ, who was seen recently in news, was the first female commander on the International Space Station from which region ಅಂತ ಹೇಳ್ಬಿಟ್ಟು ಪ್ರಶ್ನೆ. ಅಂದ್ರೆ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ, ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಏನ್ ಕರಿತೇವೆ. ಸೊ ಅದರ ಮೊದಲ ಮಹಿಳಾ ಕಮಾಂಡರ್ ಆಗಿ ಸಮಂತಾ ಅವರು ಆಯ್ಕೆ ಆಗಿದ್ದಾರೆ. ಸೊ ಹಾಗಾದ್ರೆ ಈ ಸಮಂತಾ ಕ್ರಿಸ್ಟೋಫೊರೆಟ್ಟಿ ಅವರು ಯಾವ ದೇಶಕ್ಕೆ ಸೇರ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಮ್ಮ ಆಯ್ಕೆಗಳನ್ನ ನೋಡೋಣ. ಆಯ್ಕೆ 1 ಅಮೆರಿಕಾ, ಯುರೋಪ್, ರಷ್ಯಾ ಮತ್ತು ಚೀನಾ. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ.
ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದು ಯುರೋಪ್. ಹೌದು ಸ್ನೇಹಿತರೆ, ಈ ಸಮಂತಾ ಕ್ರಿಸ್ಟೋಫರೆಟ್ಟಿ ಅವರು ಯುರೋಪ್ ದೇಶದವರು. ಸೊ ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನ್ ಕರಿತೇವೆ, ಅದರ ಮೊದಲ ಮಹಿಳಾ ಕಮಾಂಡರ್ ಆಗಿ ನೇಮಕ ಆಗಿದ್ದಾರೆ. ಸೊ STEMC ಅಥವಾ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮ್ಯಾಟಿಕ್ಸ್ ಕಾರ್ಯಕ್ರಮದಲ್ಲಿ ಸೊ ವೃತ್ತಿಯನ್ನ ಪ್ರಾರಂಭಿಸಿದ್ರು. ಸೊ ಇವರನ್ನ ಯುವತಿಯರನ್ನ ಪ್ರೇರೇಪಿಸಲು ಸೈನ್ಸ್ ಫೀಲ್ಡ್ ಗೆ ಸೊ ಇವರು ಒಂದು ಗುರಿಯನ್ನ ಹೊಂದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ದೇಶವು ಇಂಟರ್ ಸ್ಟೆಲ್ಲಾರ್ ಮೀಟಿಯಾರ್ಸ್ ಅಂತರತಾರ ಉಲ್ಕೆಗಳು IM-1 ಮತ್ತು IM-2 ಅನ್ನು ಪತ್ತೆ ಮಾಡಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ವಿಚ್ ಕಂಟ್ರಿ ಡಿಟೆಕ್ಟೆಡ್ ದ ಇಂಟರ್ಸ್ಟೆಲ್ಲಾರ್ ಮೀಟಿಯೋರ್ಸ್ IM-1 ಅಂಡ್ IM-2 ಅಂತ ಹೇಳ್ಬಿಟ್ಟು. ಸೊ ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಶ್ನೆ. ನಮ್ಮ ಆಯ್ಕೆಗಳನ್ನ ನೋಡೋಣ. ಭಾರತ, USA, ಚೀನಾ, ದಕ್ಷಿಣ ಕೊರಿಯಾ. ಸೊ ನೋಡಿ, ಈ ಮೀಟಿಯೋರ್ಸ್ ಅಥವಾ ಉಲ್ಕೆಗಳು ಅಂತ ಏನ್ ಕರಿತೇವೆ, ಸೊ ಅದನ್ನ IM-1 ಅಂತ IM-2 ಅಂತ ಹೆಸರಿಟ್ಟಿದ್ದಾರೆ. ಸೊ ಇದು ಅಂತರತಾರ ಉಲ್ಕೆಗಳಾಗಿದೆ, ಅಂದ್ರೆ ಇಂಟರ್ಸ್ಟೆಲ್ಲಾರ್ ಮೀಟಿಯೋರ್ಸ್ ಆಗಿದೆ. ಸೊ ಇದು ಯಾವ ದೇಶದಿಂದ ಪತ್ತೆ ಹಚ್ಚಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಬಂದು USA. ಹೌದು ಸ್ನೇಹಿತರೆ, ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಏನ್ ಕರಿತೇವೆ, ಸೊ ಅಲ್ಲಿನ ಖಗೋಳ ಭೌತಶಾಸ್ತ್ರಜ್ಞರ ಒಂದು ಸಂಶೋಧನೆಯ ಪ್ರಕಾರ 2 ಅಂತರತಾರ ಉಲ್ಕೆಗಳು IM-1 ಮತ್ತು IM-2 ಸೂಪರ್ ನೋವಾ ಸ್ಫೋಟದೊಂದಿಗೆ ಹುಟ್ಟಿಕೊಂಡಿರಬಹುದು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಲಾಗ್ತಾ ಇದೆ. ಈ ಸೂಪರ್ ನೋವಾ ಅನ್ನೋದ್ ಬಗ್ಗೆ ನಿಮ್ಗೆ ತಿಳಿದಿರಬಹುದು. ಈ ನಕ್ಷತ್ರಗಳು ಹೇಗೆ ಹುಟ್ಟತ್ತೆ, ಸೊ ಅವರ ರೆಡ್ ಪ್ಲಾನೆಟ್ ಆಗತ್ತೆ, ನಂತರ ಇಲ್ಲ ವೈಟ್ ಡ್ವಾರ್ಫ್ ಆಗಿ ಸಾಯತ್ತೆ, ಅಥವಾ ಸೂಪರ್ ನೋವಾ ಎಕ್ಸ್ಪ್ಲೋಷನ್ ಆಗಿ ಸಾಯತ್ತೆ. ಸೊ ಇಂಥ ಟೈಮ್ ಅಲ್ಲಿ 2 ಉಲ್ಕೆಗಳು ಹುಟ್ಟಿರಬಹುದು ಅಂತ ಹೇಳ್ಬಿಟ್ಟು ಹಾರ್ವರ್ಡ್ ಯೂನಿವರ್ಸಿಟಿಯ ಖಗೋಳ ಶಾಸ್ತ್ರಜ್ಞರು ಇದನ್ನ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ, ಇವರು USA ಗೆ ಸೇರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಆವೃತ್ತಿಯನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ದಿ ಟ್ರ್ಯಾಪಿಂಗ್ ಝೋನ್ ನ ಸಾಕ್ಷ್ಯವನ್ನ ಯಾವ ದೇಶದಲ್ಲಿ ಕಂಡು ಹಿಡಿಯಲಾಗಿದೆ? ದ ಎವಿಡೆನ್ಸ್ ಆಫ್ ದ ಟ್ರ್ಯಾಪಿಂಗ್ ಝೋನ್ ಹ್ಯಾಸ್ ಬಿನ್ ಡಿಸ್ಕವರ್ಡ್ ಇನ್ ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಆಪ್ಷನ್ಸ್ ಅನ್ನ ನೋಡೋಣ. ಆಸ್ಟ್ರೇಲಿಯಾ, ಜಪಾನ್, ಮಾಲ್ಡೀವ್ಸ್ ಮತ್ತೆ ಇಟಲಿ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಒಂದು ಮಾಲ್ಡೀವ್ಸ್ ಆಗಿರುತ್ತೆ. ಹೌದು ಸ್ನೇಹಿತರೆ, ಈ ಮಾಲ್ಡೀವ್ಸ್ ನಲ್ಲಿ ಒಂದು ದ ಟ್ರ್ಯಾಪಿಂಗ್ ಝೋನ್ ಅಂತ ಹೇಳ್ಬಿಟ್ಟು ಒಂದು ಆವಿಷ್ಕಾರವನ್ನ ವರದಿ ಮಾಡಿದ್ದಾರೆ. ಸೊ ಈ ಟ್ರ್ಯಾಪಿಂಗ್ ಝೋನ್ ಅನ್ನೋದೇನು ಅಂತ ಹೇಳಿದ್ರೆ, ಈಗ ಸಮುದ್ರದಿಂದ ಮೇಲ್ಮೈಯಲ್ಲಿ ಸುಮಾರು 500 ಮೀಟರ್ ಅಷ್ಟು ಆಳದಲ್ಲಿ ಕಂಡು ಹಿಡಿಯಲಾಗಿದೆ. ಸೊ ಇದನ್ನ ಸಾಗರ ಜೀವನದ ಓಯಾಸಿಸ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇದೆ. ಸೊ ಇದನ್ನ ನೆಕ್ಸ್ಟ್ ಜನ್ ಮಾಲ್ಡೀವ್ಸ್ ಮಿಷನ್ ಅಡಿಯಲ್ಲಿ ವಿಜ್ಞಾನಿಗಳು ಇದನ್ನ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಈಗ ಏನು ಪರಿಸರ ಹಾಳಾಗ್ತಾ ಇದೆ, ಸೊ ಅದನ್ನ ನಶಿಸ್ತಾ ಇದೆ. ಸೊ ಅದರ ಉದ್ದೇಶದಲ್ಲಿ ಈ ರೀತಿಯಾದಂತ ಒಂದು ಟ್ರ್ಯಾಪಿಂಗ್ ಝೋನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ನೆಕ್ಚಾನ್ ಅಂದರೆ ಏನು ಅಂತ ನೀವು ಕೇಳಬಹುದು. ಸೊ ನೆಕ್ಚಾನ್ ಅಂದರೆ ತೀರದಿಂದ ದೂರದಲ್ಲಿರುವ ತೆರೆದ ಸಮುದ್ರದಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನ ನೆಕ್ಚಾನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ರೀತಿಯಾದಂತಹ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಆವೃತ್ತಿಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ನೋಡೋಣ. ಮುಂದಿನ ಪ್ರಶ್ನೆ, ಫ್ಲೈಯಿಂಗ್ ಟ್ಯಾಕ್ಸಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಸೊ ವಿಚ್ ಕಂಟ್ರಿ ಡೆವಲಪ್ ಫ್ಲೈಯಿಂಗ್ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ಚೀನಾ, ಭಾರತ, ರಷ್ಯಾ, ಜಪಾನ್. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದು ನೋಡಿ ಸ್ನೇಹಿತರೆ, ಈ ಚೀನಾದ ಒಂದು ವೈಮಾನಿಕ ಸಂಸ್ಥೆ ಏನಿದೆ, ಇವರು ಎಕ್ಸ್ಪಿಂಗ್ X2 ಅಂತ ಹೇಳ್ಬಿಟ್ಟು ಒಂದು ಫ್ಲೈಯಿಂಗ್ ಟ್ಯಾಕ್ಸಿಯನ್ನ ಇತ್ತೀಚೆಗೆ ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಈಗ ಜಗತ್ತಿನಲ್ಲಿ ಯಾವ ಯಾವ ಫ್ಲೈಯಿಂಗ್ ಕಾರ್ಸ್ ಅನ್ನ ಅಭಿವೃದ್ಧಿ ಪಡಿಸ್ತಿದೆ, ಸೊ ಅದರಲ್ಲಿ ಆ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸೊ ಈ ಎಕ್ಸ್ಪೆಂಗ್ X2 ಅನ್ನೋದು ಒಂದು ಫ್ಲೈಯಿಂಗ್ ಟ್ಯಾಕ್ಸಿ ಆಗಿದೆ. ಇದು ಚೀನಾದಲ್ಲಿ ಒಂದು ವಿಮಾನ ಸಂಸ್ಥೆಯಿಂದ ಹಾರುವಂತಹ ಟ್ಯಾಕ್ಸಿಯನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಇದರ ಒಂದು ಪ್ರದರ್ಶನವನ್ನ ಇತ್ತೀಚೆಗೆ ದುಬೈನ ಎಕ್ಸ್ಪೋದಲ್ಲಿ ಒಂದು ಮಾಡಲಾಯಿತು. ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಗೆ ನೋಡೋಣ. ಮುಂದಿನ ಪ್ರಶ್ನೆ, ಆಪ್ಟಿಮಸ್ ಎಂಬುದು ಯಾವ ಕಂಪನಿಯಿಂದ ಬಿಡುಗಡೆಯಾದ ಮೂಲ ಮಾದರಿಯ ಹ್ಯೂಮನಾಯ್ಡ್ ರೋಬೋಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆಪ್ಟಿಮಸ್ ಇಸ್ ದ ಪ್ರೋಟೋಟೈಪ್ ಹ್ಯೂಮನಾಯ್ಡ್ ರೋಬೋಟ್ ಲಾಂಚ್ಡ್ ಬೈ ವಿಚ್ ಕಂಪನಿ ಅಂತ ಹೇಳ್ಬಿಟ್ಟು ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ಆಪಲ್, ಟೆಸ್ಲಾ, ಅಮೆಜಾನ್, ಇಸ್ರೋ. ನೋಡಿ, ಈ ಹ್ಯೂಮನಾಯ್ಡ್ ರೋಬೋಟ್ ಅಂದ್ರೆ ಮಾನವನ ರೀತಿಯಲ್ಲೇ ಇರುವಂತಹ ಒಂದು ರೋಬೋಟ್ ಆಗಿರುತ್ತೆ.
ಸೊ ಈ ಕೃತಕ ಬುದ್ಧಿಮಟ್ಟ ಅಂತ ಏನ್ ಕರಿತೇವೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನ್ ಕರಿತೇವೆ, ಸೊ ಅದನ್ನ ಉಪಯೋಗಿಸ್ಕೊಂಡು ಈ ಹ್ಯೂಮನೈಡ್ ರೋಬೋಟ್ ಗಳನ್ನ ಮಾಡ್ತಾರೆ. ಸೊ ಈಗ ಆಪ್ಟಿಮಸ್ ಅಂತ ಹೇಳ್ಬಿಟ್ಟು ಒಂದು ಹ್ಯೂಮನೈಡ್ ರೋಬೋಟ್ ಬಂದಿದೆ. ಸೊ ಇದು ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಸರಿಯಾದ ಉತ್ತರ ಬಂದು ಟೆಸ್ಲಾ. ಹೌದು ಸ್ನೇಹಿತರೆ, ಟೆಸ್ಲಾದ ಸಿಇಒ ಆದಂತ ಎಲಾನ್ ಮಸ್ಕ್ ಅವರು ಕೃತಿಕ ಬುದ್ಧಿಮತ್ತೆ ಸಾಫ್ಟ್ವೇರ್ ಮತ್ತು ಸೆನ್ಸಾರ್ ಗಳ ಒಂದು ಬಳಸ್ಬಿಟ್ಟು ಒಂದು ಹ್ಯೂಮನೈಡ್ ರೋಬೋಟ್ ಅಥವಾ ಆಪ್ಟಿಮಸ್ ಅಂತ ಹೇಳ್ಬಿಟ್ಟು ಏನ್ ಕರೀತಾ ಇದ್ದಾರೆ. ಸೊ ಅದರ ಹೆಸರಿನ ಒಂದು ಪ್ರೋಟೋಟೈಪ್ ಅನ್ನ ಇತ್ತೀಚೆಗೆ ಅನಾವರಣ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದು 2.3 ಕಿಲೋವ್ಯಾಟ್ ನ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಇದರಲ್ಲಿ ಹಾಕಿದ್ದಾರೆ. ಜೊತೆಗೆ ವೈಫೈ ಮತ್ತೆ LTE ಸಂಪರ್ಕನ ಕೂಡ ಹೊಂದಿದೆ. ಅಂದ್ರೆ LTE ಅಂದ್ರೆ ನಿಮಗೆ ಇಂಟರ್ನೆಟ್ ಮತ್ತೆ ವೈಫೈ ಫೆಸಿಲಿಟಿ ಕೂಡ ಈ ಹ್ಯೂಮನೈಡ್ ರೋಬೋಟ್ ಒದಗಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಸೊ ಇದು ಟೆಸ್ಲಾ ಕಂಪನಿ ಇಂದ ಅಭಿವೃದ್ಧಿ ಪಡಿಸಲಾಗಿದೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 20 ವರ್ಷಗಳಲ್ಲಿ ಮೊದಲ ಬಾರಿಗೆ US ನಿಂದ ಸ್ಪೇಸ್ ಎಕ್ಸ್ ರಾಕೆಟ್ ನಲ್ಲಿ ಯಾವ ದೇಶದ ಗಗನಯಾತ್ರಿಯನ್ನ ಉಡಾವಣೆ ಮಾಡಲಾಯಿತು? So which country astronaut was launched from the US for the first time in 20 years in a SpaceX rocket ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ಅಮೆರಿಕ, ರಷ್ಯಾ, ಭಾರತ ಮತ್ತು ಚೀನಾ. ಸೊ ನೋಡಿ, ಈ SpaceX ರಾಕೆಟ್ ಅನ್ನೋದೇನಿದೆ, ಸೊ ಇದು ಒಂದು ಸಂಸ್ಥೆ ಆಗಿದೆ. ಸೊ ಆ ರಾಕೆಟ್ ನಿಂದ US ನಲ್ಲಿ ಯಾವ ಆಸ್ಟ್ರೋನೆಟ್ ಅನ್ನ ಲಾಂಚ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಆ ಆಸ್ಟ್ರೋನೆಟ್ ಯಾವ ದೇಶಕ್ಕೆ ಸೇರ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಹೌದು ಸ್ನೇಹಿತರೆ, ರಷ್ಯಾದ ಗಗನಯಾತ್ರೆಯನ್ನ US ನಿಂದ 20 ವರ್ಷಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಪೇಸ್ ಎಕ್ಸ್ ರಾಕೆಟ್ ನಿಂದ ಉಡಾವಣೆ ಮಾಡಲಾಗಿದೆ. ಸೊ ರಷ್ಯಾದ ಗಗನಯಾತ್ರೆ ಉಕ್ರೇನ್ ನಲ್ಲಿ ಯುದ್ಧದ ಉದ್ವಿಗ್ನತೆಯ ಹೊರತಾಗಿಯೂ ಸಹ ನಾಸಾದವರು ಈ ರೀತಿ ರಷ್ಯಾದ ಒಬ್ರು ಗಗನಯಾತ್ರೆಯನ್ನ ಉಡಾವಣೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಈ ಸ್ಪೇಸ್ ಎಕ್ಸ್ ರಾಕೆಟ್ ಅಂತ ಹೇಳ್ಬಿಟ್ಟು ಏನ್ ಮೆನ್ಷನ್ ಮಾಡ್ತಾ ಇದ್ದೇವೆ, ಸೊ ಈ ಸ್ಪೇಸ್ ಎಕ್ಸ್ ಸಂಸ್ಥೆಯ ಬಗ್ಗೆ ಕೇಳಬಹುದು. ಸೊ ಇದರ ಸಂಸ್ಥಾಪಕರು ಬಂದು ಎಲಾನ್ ಮಸ್ಕ್ ಇದಾರಲ್ಲ, ಸೊ ಅವರೇ ಇದ್ದಾರೆ. ಸೊ ಟೆಸ್ಲಾ ಹಾಗೂ ಸ್ಪೇಸ್ ಎಕ್ಸ್ ಎಲಾನ್ ಮಸ್ಕ್ ಅವರಿಗೆ ಸೇರತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಕ್ಟೋಬರ್ 2022ರಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 5ನೇ ಸಭೆ ಆತಿಥೇಯ ದೇಶ ಯಾವುದು ಅಂತ ಹೇಳ್ಬಿಟ್ಟು, ಸೊ ನಿಮ್ಗೆ ಈ ರೀತಿಯಾದಂತಹ ಹೋಸ್ಟ್ ಕಂಟ್ರೀಸ್ ಬಗ್ಗೆ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸಸ್ 5th ಅಸೆಂಬ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದು ಅಕ್ಟೋಬರ್ 2022ರಲ್ಲಿ ನಡೆದಿತ್ತು. ಸೊ ಹಾಗಾದ್ರೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಥವಾ ಸಭೆ ನಡೀತಾ ಇದೆ, ಸೊ ಇದು ಎಲ್ಲಿ ನಡೆದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಭಾರತ, ಅಮೆರಿಕ, ಜಪಾನ್ ಮತ್ತೆ ರಷ್ಯಾ ಇದೆ. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದು ಭಾರತ. ಹೌದು ಸ್ನೇಹಿತರೆ, ಭಾರತದಲ್ಲಿ ಅಕ್ಟೋಬರ್ ಅಲ್ಲಿ ಈ ರೀತಿಯಾದಂತಹ ಒಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಒಂದು 5ನೇ ಸಭೆ ನಡೆಯಿತು. ಸೊ ಇದು ನವದೆಹಲಿಯಲ್ಲಿ ನಡೆದಿದೆ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ 5th ಅಸೆಂಬ್ಲಿ ನಮ್ಮ ಭಾರತದ ನ್ಯೂ ಡೆಲ್ಲಿಯಲ್ಲಿ ನಡೆದಿದೆ. ಸೊ ಇದಕ್ಕೆ ಕೇಂದ್ರ ವಿದ್ಯುತ್ ಮತ್ತು ನವಕರಿಸಬಹುದಾದ ಇಂಧನ ಸಚಿವರಾದಂತಹ RK ಸಿಂಗ್ ಅವರು ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇನ್ನು ಈ ರೀತಿ ಪ್ರಶ್ನೆ ಬಂದಾಗ ಸೊ ನಿಮಗೆ ಆ ಸಂಸ್ಥೆಯ ಮೇಲೆ ಪ್ರಶ್ನೆ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾದ್ರೆ ಈ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅನ್ನೋದೇನಿದೆ, ಸೊ ಅದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 30 ನವೆಂಬರ್ 2015ಕ್ಕೆ ಸ್ಥಾಪನೆ ಆಗಿತ್ತು. ಅದರ ಕೇಂದ್ರ ಕಚೇರಿ ಗುರ್ಗಾವಲ್ ಇದೆ. ಇದರ ಭಾಷೆಗಳು ಯಾವುದು, ಅಧಿಕೃತ ಭಾಷೆಗಳು ಯಾವುದು ಅಂತ ಹೇಳಿದ್ರೆ ಹಿಂದಿ, ಫ್ರೆಂಚ್ ಮತ್ತೆ ಇಂಗ್ಲಿಷ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾಮ್ ಎಂಬುದು, ಸೊ ಮಾಮ್ ಇಸ್ ಅ ಡ್ಯಾಶ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ MOM ಇದನ್ನ ಒಂದು ಅಬ್ರಿವಿಯೇಷನ್ ಆಗಿದೆ. ಸೊ ಹಾಗಾದ್ರೆ ಏನು ಅಂತ ಹೇಳ್ಬಿಟ್ಟು ಕೇಳಲಾಗ್ತಾ ಇದೆ. ಸೊ ಆಪ್ಷನ್ A ಕ್ಷಿಪಣಿ, B ವ್ಯೋಮ ನೌಕೆ, C ರಾಕೆಟ್,
ಡಿ ರೋಗ ಅಂತ ಹೇಳ್ಬಿಟ್ಟು ಇದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಜನರಲ್ ಆಗಿ ಇದರ ಟರ್ಮಿನಾಲಜೀಸ್ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಎಕ್ಸಾಮ್ಸ್ ನಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಗೆ ಗಮನ ಇರ್ರಿ. ಸೊ ಇದಕ್ಕೆ ಉತ್ತರವನ್ನ ನೋಡೋಣ. ಇದಕ್ಕೆ ಉತ್ತರ ಬಂದು ವ್ಯೋಮ ನೌಕೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಈ ಮಾಮ್ ಅಂತಂದ್ರೆ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಹೇಳ್ಬಿಟ್ಟು ಭಾರತದ ಮಾರ್ಸ್ ಗೆ ಕಳಿಸಿರುವಂತಹ ಒಂದು ರಾಕೆಟ್ ಆಗಿದೆ. ಸೊ ಇದನ್ನ ವ್ಯೋಮ ನೌಕೆ ಅಂತ ಹೇಳ್ಬಿಟ್ಟು ಕರೆಯಲಾಗತ್ತೆ. ಸೊ 2013ರಲ್ಲಿ 450 ಕೋಟಿ ವೆಚ್ಚದಲ್ಲಿ ಭಾರತ ಮಂಗಳಕ್ಕೆ ರಾಕೆಟ್ ಅನ್ನ ಕಳಿಸಲಾಗಿತ್ತು. ಸೊ ಮಂಗಳಯಾನವನ್ನ ಕೈಗೊಂಡಿತ್ತು. ಸೊ ಅದನ್ನ MOM ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಈ ಟರ್ಮಿನಾಲಜಿ ನಿಮ್ಗೆ ಗೊತ್ತಿರ್ಲಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸುದ್ದಿಯಲ್ಲಿ ಕಂಡು ಬಂದ NROL 91 ಅನ್ನು ಯಾವ ದೇಶ ಪ್ರಾರಂಭಿಸಿತು ಅಂತ. ಸೊ NROL 91 is seen recently in news was launched by which country ಅಂತ ಹೇಳ್ಬಿಟ್ಟು ಪ್ರಶ್ನೆ. ಆಪ್ಷನ್ ಎ ಭಾರತ, ಬಿ USA, ಸಿ ರಷ್ಯಾ, ಡಿ ಚೈನಾ. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. USA ಇದಕ್ಕೆ ಸರಿಯಾದ ಉತ್ತರ ಬಂದು USA. NROL ಏನಿದೆ 91 ಅಂತ ಒಂದು ಗೂಢಚಾರ ಉಪಗ್ರಹವನ್ನ ಇತ್ತೀಚೆಗೆ USA ಲಾಂಚ್ ಮಾಡಿತ್ತು. ಸೊ ಎಲ್ಲಿ ಮಾಡ್ತು ಅಂತ ಹೇಳಿದ್ರೆ ULA ಯುನೈಟೆಡ್ ಲಾಂಚ್ ಅಲಿಯನ್ಸ್ ಡೆಲ್ಟಾ 4 ಹೆವಿ ರಾಕೆಟ್ ಅಂತ ಹೇಳ್ಬಿಟ್ಟು ಏನ್ ರಾಕೆಟ್ ಇದೆ, ಸೊ ಅದರಿಂದ ಕ್ಯಾಲಿಫೋರ್ನಿಯಾದಿಂದ ಇದನ್ನ ಉಪಗ್ರಹವನ್ನ ಉಡಾವಣೆ ಮಾಡಿದ್ದಾರೆ. ಸೊ ಇದನ್ನ ರಾಷ್ಟ್ರೀಯ ವಿಚಕ್ಷಣಾ ಕಚೇರಿ NRO ಅಮೆರಿಕದ ರಕ್ಷಣಾ ಸಚಿವದ ಒಂದು ಏಜೆನ್ಸಿ ಆಗಿದೆ. ಸೊ ಇದ್ರ ಮೂಲಕ ನಮಗೆ ಈ ಮಾಹಿತಿ ಹೊರ ಬಂದಿದೆ. ಸೊ ಇದು ಸುದ್ದಿಯಲ್ಲಿದೆ. ಸೊ ಹಾಗಾಗಿ ಪ್ರಶ್ನೆ ಬರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಇನ್ನ ಪ್ರಶ್ನೆಯನ್ನ ನೋಡೋಣ. ಶಿಯಾನ್ 14 ಮತ್ತು ಶಿಯಾನ್ 15 ಹೆಸರಿನ ಪ್ರಾಯೋಗಿಕ ಉಪಗ್ರಹಗಳನ್ನು ಯಾವ ದೇಶವು ಉಡಾವಣೆ ಮಾಡಿತು. ಸೊ ವಿಚ್ ಕಂಟ್ರಿ ಲಾಂಚ್ ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ಸ್ ನೇಮ್ಡ್ ಶಿಯಾನ್ 14 ಅಂಡ್ ಶಿಯಾನ್ 15 ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದೊಂದು ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ಸ್ ಅಥವಾ ಪ್ರಾಯೋಗಿಕ ಉಪಗ್ರಹ ಅಂತ ಹೇಳ್ಬಿಟ್ಟು. ಸೊ ಶಿಯಾನ್ 14 ಮತ್ತೆ 15 ಅಂತ ಹೇಳ್ಬಿಟ್ಟು ಇದನ್ನ ಉಡಾವಣೆ ಮಾಡಿದ್ದಾರೆ. ಸೊ ಇದು ಯಾವ ದೇಶದ್ದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಲಾಗ್ತಾ ಇದೆ. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ಜಪಾನ್, ಚೀನಾ, ರಷ್ಯಾ, ಪಾಕಿಸ್ತಾನ. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶವನ್ನ ನೀಡ್ತಾ ಇದ್ದೇವೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಚೀನಾ. ಹೌದು ಸ್ನೇಹಿತರೆ, ಚೀನಾದಿಂದ ಶಿಯಾನ್ 14 ಮತ್ತು ಶಿಯಾನ್ 15 ಎಂಬ ಹೆಸರಿನ 2 ಪ್ರಾಯೋಗಿಕ ಉಪಗ್ರಹನ ಉಡಾವಣೆ ಮಾಡಿದೆ. ಸೊ ಇದು ಪೂರ್ವ ನಿರ್ಧರಿತ ಒಂದು ಆರ್ಬಿಟ್ ಅಥವಾ ಕಕ್ಷೆ ಅಂತ ಏನ್ ಕರಿತೇವೆ, ಸೊ ಅದನ್ನ ಇತ್ತೀಚೆಗೆ ಪ್ರವೇಶಿಸಿತು. ಇದೊಂದು ವೈಜ್ಞಾನಿಕ ಪ್ರಯೋಗಗಳನ್ನ ನಡೆಸಲು ಒಂದು ಪ್ರಾಯೋಗಿಕ ಉಡಾವಣೆ ಇದಾಗಿದೆ. ಸೊ ಇದು ಒಂದು ತಂತ್ರಜ್ಞಾನಗಳನ್ನ ಪರಿಶೀಲನೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಈ ಶಿಯಾನ್ 14 ಮತ್ತೆ ಶಿಯಾನ್ 15 ಅನ್ನ ಬಳಸಲಾಗುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಶಿಯಾನ್ 15 ಭೂ ಸಮೀಕ್ಷೆ, ನಗರ ಯೋಜನೆ, ವಿಪತ್ತು ತಡೆಗಟ್ಟುವಿಕೆ ಮತ್ತೆ ತಗ್ಗಿಸುವಿಕೆ, ಈ ರೀತಿಯಾದಂತಹ ವಿಚಾರಗಳನ್ನ ಶಿಯಾನ್ 15 ಕ್ಷೇತ್ರದಲ್ಲಿ ನೆರವಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಚೀನಾ ದೇಶದಿಂದ ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ ಆಗಿ ಇದನ್ನ ತನ್ನ ಕಕ್ಷೆಗೆ ಸೇರಿಸಿದ್ದಾರೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯಾವ ದೇಶವು ಕಾಮಿಕೇಜ್ ಡ್ರೋನ್ ಅನ್ನ ಅಭಿವೃದ್ಧಿಪಡಿಸಿದೆ. ಸೊ ವಿಚ್ ಕಂಟ್ರಿ ಡೆವಲಪ್ ದ ಕಾಮಿಕೇಜ್ ಡ್ರೋನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ಭಾರತ, ಇರಾನ್, ಉಕ್ರೇನ್, ಅಮೆರಿಕ. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಇರಾನ್ ಆಗಿರುತ್ತೆ. ಹೌದು ಸ್ನೇಹಿತರೆ, ಇರಾನ್ ನಲ್ಲಿ ಕಾಮಿಕೇಸ್ ಡ್ರೋನ್ಸ್ ಅಂತ ಹೇಳ್ಬಿಟ್ಟು ಒಂದು ಡ್ರೋನ್ ಅನ್ನ ಇತ್ತೀಚೆಗೆ ಅಭಿವೃದ್ಧಿ ಪಡಿಸಿದ್ದಾರೆ. ಇದು ರಷ್ಯಾ ದೇಶವು ಈಗ ಉಕ್ರೇನ್ ಮೇಲೆ ಏನು ಕೀವ್ ನಗರದ ಮೇಲೆ ದಾಳಿ ಮಾಡಿತ್ತು, ಸೊ ಅದನ್ನ ಅದರ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ, ಸೊ ಅದನ್ನ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಡ್ರೋನ್ ಅನ್ನ ಕಳಿಸಲಾಗಿತ್ತು. ಸೊ ಅದನ್ನ ಕಾಮಿಕೇಸ್ ಡ್ರೋನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಯಾವುದೇ ಒಂದು ದಾಳಿಯನ್ನ ಮಾಡಿದಾಗ ಸೊ ಅದಕ್ಕೆ ಒಂದು ವಿರುದ್ಧವಾಗಿ ಈ ಡ್ರೋನ್ ಗಳನ್ನ ಕಳಿಸಲಾಗುತ್ತೆ. ಸೊ ಅದು ಟಾರ್ಗೆಟ್ ಅನ್ನ ರೀಚ್ ಆಗೋ ಮುಂಚೆನೆ ಅದು ಆಕಾಶದಲ್ಲೇ ಬ್ಲಾಸ್ಟ್ ಆಗುವಂತಹ ಈ ಡ್ರೋನ್ ಗಳನ್ನ ಉಪಯೋಗಿಸಿಕೊಳ್ಳಲಾಗುತ್ತೆ. ಸೊ ಇದನ್ನ ಕಾಮಿಕೇಸ್ ಡ್ರೋನ್ಸ್ ಅಂತ ಕರೀತಾರೆ. ಸೊ ಇದು ಇರಾನ್ ದೇಶದಿಂದ ಅಭಿವೃದ್ಧಿ ಪಡಿಸಲಾಗಿದೆ. ಸೊ ಈಗ ರಷ್ಯಾ ಉಕ್ರೇನ್ ಯುದ್ಧ ಏನ್ ನಡೀತಾ ಇತ್ತು, ಸೊ ಅದರಲ್ಲಿ ಈ ರೀತಿ ಡ್ರೋನ್ ಅನ್ನ ಬಳಸಿದ್ದಾರೆ. ಸೊ ನಿಮ್ಗೆ ಅದ್ರ ಮೇಲೆ ಈಗ ಯಾವ ಪ್ರಚಲಿತ ಘಟನೆ ನಡೀತಾ ಇದೆ, ಸೊ ಅದ್ರ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಯಾವ ರೈಲನ್ನ ಉದ್ಘಾಟಿಸಿದರು. ಸೊ ವಿಚ್ ಟ್ರೈನ್ ವಾಸ್ ಇನಾಗ್ರೇಟೆಡ್ ಬೈ ನರೇಂದ್ರ ಮೋದಿ ಅಂತ ಹೇಳ್ಬಿಟ್ಟು. ಸೊ ಭಾರತ್ ಜೋಡೋ, ವಂದೇ ಭಾರತ್, ಕರ್ನಾಟಕ ಎಕ್ಸ್ಪ್ರೆಸ್, ಹುಬ್ಬಳ್ಳಿ ಇಂಟರ್ಸಿಟಿ. ಸೊ ನೋಡಿ, ಇತ್ತೀಚೆಗೆ
ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಿದ್ರು. ಸೊ ಅವರು ಒಂದು ರೈಲ್ಗೆ ಒಂದು ಚಾಲನೆಯನ್ನ ನೀಡಿದ್ದಾರೆ. ಸೊ ಆ ರೈಲಿನ ಹೆಸರು ಏನು ಅಂತ ಹೇಳ್ಬಿಟ್ಟು ಕೇಳಲಾಗ್ತಾ ಇದೆ. ಸೊ ನಿಮಗೆ ಇದ್ರ ಬಗ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಸರಿಯಾದ ಉತ್ತರ ಬಂದು ವಂದೇ ಭಾರತ್ ಎಕ್ಸ್ಪ್ರೆಸ್. ಹೌದು, ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಸರಣಿ ಏನಿದೆ, ಸೊ ಅದರ ಒಂದು ಭಾಗವಾಗಿ ಸೌತ್ ಇಂಡಿಯಾದಲ್ಲಿ, ಸೊ ಅದರಲ್ಲೂ ಕರ್ನಾಟಕದಲ್ಲಿ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಇತ್ತೀಚೆಗೆ ನರೇಂದ್ರ ಮೋದಿ ಪ್ರಧಾನಿಯವರು ಚಾಲನೆಯನ್ನ ನೀಡಿದ್ದಾರೆ. ಸೊ ಇದು ಅದರ ಸರಣಿಯ 3ನೇ ರೈಲು ಇದಾಗಿದೆ. ಸೊ ಮೊದಲನೇ ರೈಲು ದೆಹಲಿಯಿಂದ ವಾರಣಾಸಿ ಮಾರ್ಗದಲ್ಲಿ ಹೋದ್ರೆ, 2ನೇ ರೈಲು ದೆಹಲಿಯಿಂದ ಶ್ರೀ ಮಾತಾ ವೈಷ್ಣವೋ ದೇವಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಸೊ ಅದರ 3ನೇ ರೈಲು ಅಥವಾ ಗುಜರಾತ್ ನಿಂದ ಮುಂಬೈಗೆ ಸಂಚರಿಸುತ್ತೆ. ಸೊ ಹಾಗಾದ್ರೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನೋದು ಏನು ಅಂತ ಹೇಳಿದ್ರೆ, ಇದು ದೇಶೀಯವಾಗಿ ನಿರ್ಮಾಣವಾದಂತ ಅತಿ ವೇಗದ ರೈಲುಗಳು ಅಂತ ಹೇಳ್ಬಿಟ್ಟು ಕರ್ಸ್ಕೊಳತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕೆಳಗಿನ ಯಾವ ಸಂಸ್ಥೆಯು 5G ಸರ್ವಿಸಸ್ ನ ಆರಂಭಿಸುತ್ತದೆ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಂಪನೀಸ್ ಸ್ಟಾರ್ಟೆಡ್ 5G ಸರ್ವಿಸಸ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಗೊತ್ತು, ಭಾರತದಲ್ಲಿ ಈಗ 5G ಸ್ಟಾರ್ಟ್ ಆಗಿದೆ. ಸೊ ಹಾಗಾದ್ರೆ ಯಾವ ಸಂಸ್ಥೆ ಇದನ್ನ ಸ್ಟಾರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಜಿಯೋ, ಏರ್ಟೆಲ್, VI ಮೇಲಿನ ಎಲ್ಲವೂ. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಸರಿಯಾದ ಉತ್ತರ ಬಂದು ಮೇಲಿನ ಎಲ್ಲವೂ. ಸೊ ನವದೆಹಲಿಯಲ್ಲಿ 6ನೇ ಆವೃತ್ತಿಯ ಇಂಡಿಯನ್ ಮೊಬೈಲ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಒಂದು ಸಮಾರಂಭ ನಡೀತು. ಸೊ ಇದರಲ್ಲಿ ಭಾರತದ ಟೆಲಿಕಾಂ ಕ್ಷೇತ್ರದ ಹಲವಾರು ಕಂಪನಿಗಳಾದ ಈ 5G ಏಳಿಗೆಗೋಸ್ಕರ ಈ ರೀತಿ ಚಾಲನೆಯನ್ನ ನೀಡಿದ್ದಾರೆ. ಸೊ ಇದರಲ್ಲಿ 5G ಸೇವೆಗಳನ್ನ ಏರ್ಟೆಲ್ ಆಗಿರ್ಬೋದು, ಸೊ ಜಿಯೋ, ಐಡಿಯಾ, ವಡಾಫೋನ್ ಕಂಪನಿಗಳು ಭಾರತದಲ್ಲಿ ಇದನ್ನ ಒದಗಿಸುತ್ತೆ. ಸೊ ಇದರಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರಗಳು ಏನು 5G ಟೆಕ್ನಾಲಜೀಸ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಚೀನಾ, ಎರಡನೇದು ಅಮೆರಿಕಾ, ಫಿಲಿಪೈನ್ಸ್, ದಕ್ಷಿಣ ಕೊರಿಯಾ ಮತ್ತೆ ಕೆನಡಾ. ಸೊ ಇವೆಲ್ಲ 5G ಟೆಕ್ನಾಲಜಿನ ಆಲ್ರೆಡಿ ತಂದಿದೆ. ಸೊ ಇದು ಮುಂಚೂಣಿಯಲ್ಲಿ ಇರುವಂತಹ ರಾಷ್ಟ್ರಗಳು. ಈಗ ಭಾರತದಲ್ಲಿ ಸಹ ಬಂದಿದೆ. ಸೊ ಈಗ ಆ ಕ್ಷೇತ್ರದ ಏಳಿಗೆಗೋಸ್ಕರ ಮೇಲಿನ ಎಲ್ಲ ಕಂಪನಿಗಳೇನಿದೆ, ಜಿಯೋ, ಏರ್ಟೆಲ್, VI ಇವೆಲ್ಲ 5G ಸರ್ವಿಸಸ್ ನ ಭಾರತದಲ್ಲಿ ಒದಗಿಸಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮಾಹಿತಿ ಇರಲಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯಾವ ರಾಜ್ಯವು ರಾಜ್ಯ IT ಮಂತ್ರಿಗಳ ಡಿಜಿಟಲ್ ಇಂಡಿಯಾ ಸಮ್ಮೇಳನವನ್ನ ಆಯೋಜಿಸುತ್ತದೆ? ಸೊ ವಿಚ್ ಸ್ಟೇಟ್ ಇಸ್ ದ ಹೋಸ್ಟ್ ಆಫ್ ಡಿಜಿಟಲ್ ಇಂಡಿಯಾ ಕಾನ್ಫರೆನ್ಸ್ ಆಫ್ ಸ್ಟೇಟ್ IT ಮಿನಿಸ್ಟರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ನವದೆಹಲಿ, ಮುಂಬೈ, ಪುಣೆ, ಪಾಂಡಿಚೇರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಸರಿಯಾದ ಉತ್ತರ ಬಂದು ನವದೆಹಲಿ. ಹೌದು ಸ್ನೇಹಿತರೆ, ಈಗ ನವದೆಹಲಿಯಲ್ಲಿ ಇತ್ತೀಚೆಗೆ ಡಿಜಿಟಲ್ ಇಂಡಿಯಾ ಕಾನ್ಫರೆನ್ಸ್ ಆಫ್ ಸ್ಟೇಟ್ IT ಮಿನಿಸ್ಟರ್ಸ್ ಅಂದ್ರೆ ಈ ರಾಜ್ಯದ IT ಮಂತ್ರಿಗಳೇನಿರ್ತಾರೆ, ಸೊ ಅವರನ್ನ ಒಂದು ಕಾನ್ಫರೆನ್ಸ್ ಅಥವಾ ಒಂದು ಸಮ್ಮೇಳನದಲ್ಲಿ ಇತ್ತೀಚೆಗೆ ಸೇರಿಸಲಾಗಿತ್ತು. ಸೊ ಇದು ನವದೆಹಲಿಯಲ್ಲಿ ನಡೆದಿತ್ತು. ಸೊ ಅದರ ಅಧ್ಯಕ್ಷತೆ IT ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ವಹಿಸಿದ್ರು. ಸೊ ಮುಂದಿನ 500 ದಿನಗಳಲ್ಲಿ ಹೊಸ 25,000 ಟವರ್ ಗಳನ್ನ ಸ್ಥಾಪಿಸಲು 26,000 ಕೋಟಿ ರೂಪಾಯಿಗಳಿಗೆ ಅನುಮೋದನೆ ಈ ಸಮ್ಮೇಳನದಲ್ಲಿ ನೀಡಲಾಗಿದೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ಕೆಳಗೆ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಸ್ರೋ ಇತ್ತೀಚೆಗೆ ಅನಾವರಣಗೊಳಿಸಿದ ಹ್ಯೂಮನಾಯ್ಡ್ ರೋಬೋಟ್ ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ಹ್ಯೂಮನಾಯ್ಡ್ ರೋಬೋಟ್ ವಿಚ್ ವಾಸ್ ಸೀನ್ recently unveiled by ISRO ಅಂತ ಹೇಳ್ಬಿಟ್ಟು ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ವ್ಯೂಮ್ ಮಿತ್ರ, ಪೂರ್ಣ, ಪ್ರಚಂಡ್, ಸಂಕೇತ್. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ವ್ಯೂಮ್ ಮಿತ್ರ. ಹೌದು ಸ್ನೇಹಿತರೆ, ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಏನಿದೆ, ಬೆಂಗಳೂರಿನಲ್ಲಿ ಒಂದು ಮಾನವ ಬಾಹ್ಯಾಕಾಶಯಾನ ಮತ್ತೆ ಪರಿಶೋಧನೆಗೆ ಇರುವಂತಹ ಸವಾಲುಗಳು ಮತ್ತೆ ಭವಿಷ್ಯದ ಪ್ರವೃತ್ತಿಗಳು ಅಂತ ಹೇಳ್ಬಿಟ್ಟು ಒಂದು ಸಮ್ಮೇಳನ ಏನು ಮಾಡಿದ್ರು. ಸೊ ಇದರಲ್ಲಿ ವ್ಯೂಮ್ ಮಿತ್ರ ಅಂತ ಹೇಳ್ಬಿಟ್ಟು ಒಂದು ಹ್ಯೂಮನಾಯ್ಡ್ ರೋಬೋಟ್ ಅನ್ನ ಅನಾವರಣಗೊಳಿಸಿದ್ದಾರೆ. ಸೊ ಇದು ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನ ಏನಾಗ್ತಾ ಇದೆ, ಸೊ ಅದಕ್ಕೆ ಕಳಿಸಲಾಗುತ್ತಿರುವಂತಹ ಒಂದು ಹ್ಯೂಮನಾಯ್ಡ್ ರೋಬೋಟ್ ಇದಾಗಿದೆ. ಇದಕ್ಕೆ ವ್ಯೂಮ್ ಮಿತ್ರ ಅಂತ ಹೇಳ್ಬಿಟ್ಟು ಹೆಸರನ್ನ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಲಿಂಕ್ ಅನ್ನ ನೀಡಿರ್ತೇವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇತ್ತೀಚೆಗೆ ಯಾವ ಸೂಪರ್ ಕಂಪ್ಯೂಟರ್ ಪರಂ ಇಶಾನ್ ಅನ್ನು ಈಶಾನ್ಯ ಪ್ರದೇಶದ ವೇಗವಾದ ಮತ್ತು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಆಗಿ ಬದಲಾಯಿಸಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ವಿಚ್ ಸೂಪರ್ ಕಂಪ್ಯೂಟರ್ ರೀಸೆಂಟ್ಲಿ ಹ್ಯಾಸ್ ರೀಪ್ಲೇಸ್ಡ್
ಪರಂ ಇಶಾನ್ ಆಸ್ ದ ನಾರ್ತ್ ಈಸ್ಟ್ ಫಾಸ್ಟೆಸ್ಟ್ ಅಂಡ್ ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ಪರಂ ಕಾಮರೂಪ, ಪರಂ ಮೇಘ, ಪರಂ ಕಪಿಲ, ಪರಂ ದೇಶ ಅಂತ ಹೇಳ್ಬಿಟ್ಟು ನೋಡಿ. ಇದಕ್ಕಿಂತ ಮುಂಚೆ ಇದ್ದಂತ ಒಂದು ಸೂಪರ್ ಕಂಪ್ಯೂಟರ್ ಈ ಪರಂ ಇಶಾನ್ ಅನ್ನೋದೇನಿತ್ತು, ಸೊ ಈಗ ಆ ನಾರ್ತ್ ಈಸ್ಟ್ ಭಾಗದಲ್ಲಿ ಹೊಸ ಸೂಪರ್ ಕಂಪ್ಯೂಟರ್ ಅನ್ನ ಬದಲಾಯಿಸಿದ್ದಾರೆ. ಸೊ ಅದರ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪರಂ ಕಾಮರೂಪ ಆಗಿರುತ್ತೆ. ಹೌದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಭಾರತದ ಸೂಪರ್ ಕಂಪ್ಯೂಟರ್ ಪರಂ ಕಾಮರೂಪವನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಅಸ್ಸಾಂನ ಐತಿಹಾಸಿಕ ಸಾಮ್ರಾಜ್ಯ ಕಾಮರೂಪ ಅಂತ ಹೇಳ್ಬಿಟ್ಟು ಏನಿತ್ತು, ಸೊ ಅದರ ಹೆಸರನ್ನ ಗೌರವ ಸೂಚಕವಾಗಿ ಇದಕ್ಕೆ ಇಟ್ಟಿದ್ದಾರೆ. ಸೊ ಇದನ್ನ ಪರಂ ಕಾಮರೂಪ ಅಂತ ಕರೀತಾರೆ. ಇದೊಂದು ಸೂಪರ್ ಕಂಪ್ಯೂಟರ್ ಆಗಿದೆ. ಸೊ ಪರಂ ಇಶಾನ್ ಅಂತ ಇದಕ್ಕಿಂತ ಮುಂಚೆ ಏನಿತ್ತು, ಸೊ ಅದನ್ನ ಬದಲಾಯಿಸಿ ಈಗ ಪರಂ ಕಾಮರೂಪ ಅಂತ ಹೆಸರಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ಪರಂ ಇಶಾನ್ ಹಾಗಾದ್ರೆ ಇದಕ್ಕಿಂತ ಮುಂಚೆ ಇದ್ದಂತಹ ಪರಂ ಇಶಾನ್ ಅನ್ನೋದೇನಿತ್ತು, ಇದು 2016 IIT ಗೌಹಾಟಿ ಏನಿದೆ, ಸೊ ಅದರ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಇದನ್ನ ನಿರ್ಮಿಸಲಾಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದನ್ನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಅಲ್ಯೂಮಿನಿಯಂ ರೈಲ್ವೆ ಬೋಗಿಗೆ ಎಲ್ಲಿ ಚಾಲನೆ ನೀಡಲಾಯಿತು? ರೀಸೆಂಟ್ಲಿ ವೇರ್ ಡಿಡ್ ಅಲ್ಯೂಮಿನಿಯಂ ರೈಲ್ವೆ ಕೋಚಸ್ ಸ್ಟಾರ್ಟೆಡ್? ಆಪ್ಷನ್ಸ್ ನೋಡೋಣ. ಕರ್ನಾಟಕ, ಒಡಿಶಾ, ಗೋವಾ, ಸಿಕ್ಕಿಂ. ನೋಡಿ, ಈ ರೈಲ್ವೆ ಕೋಚ್ ಗಳೇನಿದೆ, ಸೊ ಅದನ್ನ ಅಲ್ಯೂಮಿನಿಯಂ ಇಂದ ಮಾಡಲ್ಪಟ್ಟ ಕೋಚ್ ಗಳು ಏನಿದೆ, ಸೊ ಇದು ಎಲ್ಲಿ ಇತ್ತೀಚೆಗೆ ಚಾಲನೆಯನ್ನ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಿಮ್ಗೆ 4 ಆಪ್ಷನ್ಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಒಡಿಶಾ ಆಗಿರುತ್ತೆ. ಭಾರತದ ರೈಲ್ವೆ ಏನಿದೆ, ಸೊ ಇದರಲ್ಲಿ ಈ ಅಲ್ಯೂಮಿನಿಯಂ ಕೋಚಸ್ ಏನು ಚೇಂಜಸ್ ನ ತರತ್ತೆ ಅಂತ ಹೇಳಿದ್ರೆ, ಸೊ ಇದು 180 ಟನ್ ಅಷ್ಟು ಹಗುರವಾಗಿರುತ್ತೆ ಸಾಮಾನ್ಯವಾಗಿ ಸಿಗುವಂತ ರೈಲ್ವೆ ಕೋಚಸ್ ಗಳಿಗಿಂತ. ಸೊ ಆದ್ರಿಂದ ಇದು ಕಡಿಮೆ ತೂಕ ಅಥವಾ ಹಗುರವಾಗಿರೋದ್ರಿಂದ ಸೊ ಇದು ವೇಗದಲ್ಲಿ ಪರಿಣಾಮ ಬೀಳುತ್ತೆ. ಸೊ ವೇಗ ಹೆಚ್ಚಾಗತ್ತೆ, ಜೊತೆಗೆ ಕಡಿಮೆ ವಿದ್ಯುತ್ ಕೂಡ ಬಳಕೆ ಆಗುತ್ತೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ರೈಲ್ವೆ ಕೋಚಸ್ ಏನಿದೆ, ಸೊ ಇದು ಭುವನೇಶ್ವರ್ ಅಥವಾ ಒಡಿಶಾದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದೇ ಪ್ರಶ್ನೆಯನ್ನ ನೋಡೋಣ. ವಿಶ್ವದ ಅತಿ ದೊಡ್ಡ ಅಣು ಸ್ಥಾವರ ಎಲ್ಲಿ ನಿರ್ಮಾಣವಾಗುತ್ತಿದೆ? ಅಟಾಮಿಕ್ ಪವರ್ ಸ್ಟೇಷನ್ ವಿಲ್ ಬಿ ಬಿಲ್ಟ್ ಇನ್. ಸೊ ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ಭಾರತ, ಜರ್ಮನಿ, ರಷ್ಯಾ, ಚೀನಾ. ಈ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ನಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅನ್ನ ಉಪಯೋಗಿಸಲಾಗುತ್ತೆ. ಉದಾಹರಣೆಗೆ ನಿಮ್ಗೆ ರೇಡಿಯಂ ಗೊತ್ತಿರ್ಬೋದು, ಥೋರಿಯಂ ಗೊತ್ತಿರ್ಬೋದು. ಸೊ ಈ ರೀತಿಯಾದಂತ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇಂದ ಆಲ್ಫಾ, ಬೀಟಾ, ಗಾಮಾ ಈ ರೀತಿ ರೇಸ್ ಗಳು ಬರ್ತಾ ಇರುತ್ತೆ. ಸೊ ಇದರಿಂದ ನೀರನ್ನು ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಆಮೇಲೆ ಆ ನ್ಯೂಟ್ರಾನ್ ಅನ್ನ ಕಂಟ್ರೋಲ್ ಮಾಡಿಬಿಟ್ಟು ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅನ್ನ ಮಾಡಿ ಸೊ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಚಾಲ್ತಿಯನ್ನ ಮಾಡ್ತಾರೆ. ಸೊ ಈಗ ಪ್ರಪಂಚದಲ್ಲೇ ಅತಿ ದೊಡ್ಡ ಅಣು ಸ್ಥಾವರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಈ ಅಣು ಸ್ಥಾವರದಿಂದ ಅತಿ ಹೆಚ್ಚು ವಿದ್ಯುತ್ ಅನ್ನು ಉತ್ಪಾದಿಸಬಹುದು, ಆದ್ರೆ ಇದು ಪರಿಸರಕ್ಕೆ ಬಹಳ ದೊಡ್ಡ ಹಾನಿಕಾರವಾಗಲಿದೆ. ಯಾಕಂದ್ರೆ ಈ ರೇಡಿಯೋ ಆಕ್ಟಿವ್ ರೇಡಿಯೇಷನ್ಸ್ ಏನಿದೆ, ಸೊ ಇದು ಪರಿಸರವನ್ನ ಮಾಲಿನ್ಯ ಮಾಡುತ್ತೆ ಅಥವಾ ಪರಿಸರವನ್ನ ನಾಶ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಈ ರೀತಿಯಾದಂತಹ ಅಣು ಸ್ಥಾವರವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ರಾಯಚೂರಲ್ಲಿ ಕೈಗಾ ಪವರ್ ಪ್ಲಾಂಟ್ ಏನಿದೆ, ಇದು ಕೂಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಿದೆ. ಸೊ ಈಗ ಪ್ರಪಂಚದಲ್ಲೇ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಮ್ಮ ಭಾರತದಲ್ಲಿ ಆಗಲಿದೆ. ಸೊ ಇದು ವರ್ಲ್ಡ್ಸ್ ಅಲ್ಲಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪವರ್ ಸ್ಟೇಷನ್ ಅಥವಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅನ್ನ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಜೈತಾಪುರದಲ್ಲಿ 9900 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ರಿಯಾಕ್ಟರ್ ಅನ್ನು ನಿರ್ಮಿಸಲಾಗ್ತದೆ. ಸೊ ಅದಕ್ಕೆ ಹೆಚ್ಚು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಬೇಕು. ಸೊ ಅದರಿಂದ 9900 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು. ಸೊ ಇದು ಎಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಜೈತಾಪುರದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾ ಇದೆ. ಇದು ಪ್ರಪಂಚದ ಅತಿ ದೊಡ್ಡ ಅಣು ಸ್ಥಾವರ ಆಗಲಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಈಗ ನೋಡಿ, ಇದು ಪ್ರಚಲಿತ ಘಟನೆಯಲ್ಲಿ ಇರೋದ್ರಿಂದ ಸೊ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಆ ವಿದ್ಯುತ್ ಸ್ಥಾವರಗಳೇನಿದೆ, ಅಣು ವಿದ್ಯುತ್ ಸ್ಥಾವರ, ಸೊ ಭಾರತದಲ್ಲಿ ಎಲ್ಲೆಲ್ಲಿದೆ, ಸೊ ಯಾವ ಅಣು ವಿದ್ಯುತ್ ಸ್ಥಾವರ ಮೊದಲು ಸ್ಥಾಪನೆ ಆಗಿದ್ದು, ಸೊ ಹಾಗಾದ್ರೆ ಪ್ರಪಂಚದ ದೊಡ್ಡ ಅಣು ಸ್ಥಾವರ ಎಲ್ಲಿದೆ, ಈ ರೀತಿ ಸ್ಟ್ಯಾಟಿಕ್ ಜಿಕೆ ಪಾರ್ಟ್ ಏನಿದೆ, ಸೊ ಇದನ್ನ ನೀವು ಕವರ್ ಮಾಡ್ಕೋಬೇಕಂತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. NGLV ಯಾವುದಕ್ಕೆ ಸಂಬಂಧಿಸಿದೆ? ಸೊ ವಾಟ್ ಡಸ್ NGLV ರಿಲೇಟೆಡ್ ಟು? ಸೊ ನಾ ಆವಾಗಲೇ ಹೇಳುತ್ತಿದ್ದೆ, ಈ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಈ ರೀತಿಯಾದಂತಹ ಟರ್ಮಿನಾಲಜೀಸ್ ಬಹಳ ಮುಖ್ಯವಾಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ. ಉಡಾವಣಾ ವಾಹನ, ಒಂದು ಡ್ರೋನ್, ಲಸಿಕೆ, ಹೆಲಿಕಾಪ್ಟರ್. ಈ NGLV ಏನಿದೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಸೊ ಅದು ಉಡಾವಣೆ ವಾಹನನ, ಒಂದು ಡ್ರೋನ್ ಅಥವಾ ಲಸಿಕೆನ ಅಥವಾ ಹೆಲಿಕಾಪ್ಟರ್ ಅಂತ ಹೇಳ್ಬಿಟ್ಟು ನಿಮಗೆ ಉತ್ತರವನ್ನು ನೀಡಿದ್ದೇವೆ. ಸೊ ಇದು ನಿಮಗೆ ಸರಿಯಾದ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ.
ಇದಕ್ಕೆ ಸರಿಯಾದ ಉತ್ತರ ಬಂದು ಉಡಾವಣಾ ವಾಹನ ಅಂದ್ರೆ ಲಾಂಚ್ ವೆಹಿಕಲ್ ಅಂತ ಏನ್ ಕರಿತೇವೆ. ಸೊ ನಿಮ್ಗೆ ಹೆಸರಲ್ಲೇ ಇದೆ NGLV ಅಂತ ಹೇಳಿದ್ರೆ ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಅದರ ಫುಲ್ ಫಾರ್ಮ್ ಬರುತ್ತೆ. ಅದು ಒಂದು ಆಬ್ರಿವಿಯೇಷನ್ ಆಗಿದೆ. ಸೊ ಇದು ಒಂದು ಲಾಂಚ್ ವೆಹಿಕಲ್ ಆಗಿದೆ. ಇದು ಇಸ್ರೋ ಅಧ್ಯಕ್ಷ ಶ್ರೀಧರ್ ಪಣಿಕ್ಕರ್ ಸೋಮನಾಥ್ ಅವರು ಏನಿದ್ದಾರೆ ಅವರು ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್, ನಾನು ನಿಮಗೆ ರಾಕೆಟ್ ಬಗ್ಗೆ ಹೇಳ್ತಾ ಡಿಫೆನ್ಸ್ ನಲ್ಲಿ ಈ ರೀತಿಯಾದಂತಹ ಒಂದು ಹೇಳಿದ್ದೆ, ಯಾವ ಯಾವ ರೀತಿಯಾದಂತಹ ಒಂದು ರಾಕೆಟ್ ಪ್ರೊಪಲ್ಷನ್ ಸಿಸ್ಟಮ್ ಇದೆ. ಸಾಲಿಡ್ ಫ್ಯೂಯಲ್ ಅನ್ನ ಒಪ್ಕೊಳ್ಳುತ್ತೆ, ಲಿಕ್ವಿಡ್ ಫ್ಯೂಯಲ್ ನ ಒಂದು ಪ್ರೊಪಲ್ಷನ್ ಇಂಜಿನ್ ಆಗಿ ಬಳಸುತ್ತೆ, ಇನ್ನು ಹೈಬ್ರಿಡ್ ಪ್ರೊಪಲ್ಷನ್ ಇಂಜಿನ್ ಅನ್ನ ತಯಾರಿಕೆ ಮಾಡ್ತಾ ಇದ್ದಾರೆ. ಸೊ ಈಗ ಈ NGLV ನ್ಯೂ ಜನರೇಷನ್ ಲಾಂಚ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಏನಿದೆ, ಸೊ ಇದೊಂದು ಉಡಾವಣಾ ವಾಹನವಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆನ ನೋಡೋಣ. ಸೌರ ವ್ಯೂಹದ ಯಾವ ಉಪಗ್ರಹದಲ್ಲಿ ಸೋಡಿಯಂ ಅಂಶ ಪತ್ತೆಯಾಗಿದೆ? ಸೊ ಸೋಡಿಯಂ ಕಂಟೆಂಟ್ ಡಿಟೆಕ್ಟೆಡ್ ಇನ್ ವಿಚ್ ಸ್ಯಾಟಲೈಟ್ ಆಫ್ ಸೋಲಾರ್ ಸಿಸ್ಟಮ್ ಅಂತ ಆಪ್ಷನ್ಸ್ ಅನ್ನ ನೋಡೋಣ. ಚಂದ್ರ, ಕೋಬೋಸ್, ಡಿಮೋಸ್, ಯೂರೋ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಚಂದ್ರ ಆಗಿರುತ್ತೆ. ಸೊ ಹೌದು, ಭೂಮಿಯ ಉಪಗ್ರಹ ಚಂದ್ರನಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀರು ಇರುವುದನ್ನ ಇಸ್ರೋ ಪತ್ತೆ ಹಚ್ಚಿತ್ತು. ಈಗ ದೊಡ್ಡ ಪ್ರಮಾಣದಲ್ಲಿ ಸೋಡಿಯಂ ಇರೋದನ್ನ ಕೂಡ ಪತ್ತೆ ಹಚ್ಚಲಾಗಿದೆ. ಸೊ ಈಗ ಚಂದ್ರಯಾನ 2 ಅನ್ನ ಕಳಿಸಲಾಗ್ತಾ ಇದೆ. ಸೊ ಕ್ಲಾಸ್ ಆರ್ಬಿಟರ್ ಎಕ್ಸ್ರೇ ಯಂತ್ರವು ಚಂದ್ರನ ಮೇಲಿನ ಸೋಡಿಯಂ ಇರುವುದನ್ನ ಪತ್ತೆ ಹಚ್ಚಲಾಗಿದೆ. ಸೊ ಇದಕ್ಕಿಂತ ಮುಂಚೆ ಭಾರತವೇ ಚಂದ್ರನಲ್ಲಿ ನೀರಿದೆ ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚಿತ್ತು. ಸೊ ಈಗ ಸೋಡಿಯಂ ಸಹ ಅತ್ಯಧಿಕ ಮಟ್ಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚಲಾಗಿದೆ. ಸೊ ಈಗ ಚಂದ್ರಯಾನ 2 ಅಲ್ಲಿ ಸೋಡಿಯಂ ಪತ್ತೆಯಾಗಿದೆ. ಸೊ ಚಂದ್ರಯಾನ 1 ಅಲ್ಲಿ ನೀರು ಪತ್ತೆಯಾಗಿತ್ತು, ಚಂದ್ರಯಾನ 2 ಅಲ್ಲಿ ಸೋಡಿಯಂ ಪತ್ತೆಯಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ದೇಶದ ಮೊದಲ ಸೌರ ಗ್ರಾಮ ಯಾವುದು? ವಿಚ್ ಇಸ್ ದ ಫಸ್ಟ್ ಸೋಲಾರ್ ವಿಲೇಜ್ ಆಫ್ ಇಂಡಿಯಾ? ಬಬರಿ, ಅಲ್ಲಿಪುರ, ರಾಮದುರ್ಗ, ಆಪ್ಷನ್ ಡಿ ಮೊದೇರಾ. ನಮ್ಮ ಉತ್ತರವನ್ನು ನೋಡೋಣ. ಮೊದೇರಾ ಇದು ಗುಜರಾತ್ ನ ಮೆನ್ಸಾನಾ ಅನ್ನೋ ಜಿಲ್ಲೆಯಲ್ಲಿ ಮೊದೇರಾ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಇದೆ. ಇದು ದೇಶದ ಮೊದಲ ಸೌರ ಗ್ರಾಮ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಘೋಷಿಸಿದ್ದಾರೆ. ಸೊ ವಿಶ್ವ ಪ್ರಸಿದ್ಧ ಸೂರ್ಯ ದೇಗುಲ ಸನ್ ಟೆಂಪಲ್ ಅಂತ ಏನ್ ಕರಿತೇವೆ, ಸೊ ಅದು ಕೂಡ ಇಲ್ಲೇ ಇದೆ. ಸೊ ಇದನ್ನ ಸೌರ ಗ್ರಾಮ ಅಂತ ಹೇಳ್ಬಿಟ್ಟು ಅಂದ್ರೆ ದೇಶದ ಮೊಟ್ಟ ಮೊದಲ ಸೋಲಾರ್ ವಿಲೇಜ್ ಅಂತ ಹೇಳ್ಬಿಟ್ಟು ಇದನ್ನ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಒಂದು 6500 ಜನರಷ್ಟು ಜನಸಂಖ್ಯೆ ಇದೆ. ಸೊ ಇದು ಗ್ರಾಮ ಸಂಪೂರ್ಣವಾಗಿ ವಿದ್ಯುತ್ ಬೇಡಿಕೆಯನ್ನ ಕೇವಲ ಸೌರ ಶಕ್ತಿಯಿಂದ ಮೂಲಕ ಪೂರೈಕೆ ಮಾಡೋದ್ರಿಂದ ಇದನ್ನ ಫಸ್ಟ್ ಸೋಲಾರ್ ವಿಲೇಜ್ ಅಥವಾ ಮೊದಲ ಸೌರ ಗ್ರಾಮ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇದೆ. ಸೊ ಇದು ಹೆಗ್ಗಳಿಕೆ ಪಡ್ಕೊಂಡಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಜನರಲ್ ಆಗಿ ಎಲ್ಲರೂ ರಾಜಸ್ಥಾನ್ ಜೊತೆಗೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಆದ್ರೆ ಇದು ಗುಜರಾತ್ ನ ಮೊದೇರಾ ಗ್ರಾಮಕ್ಕೆ ಈ ರೀತಿ ಫಸ್ಟ್ ಸೋಲಾರ್ ವಿಲೇಜ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಧಾನಮಂತ್ರಿ ಭಾರತೀಯ ಜನ್ ಉರ್ವಾರಕ್ ಪರಿಯೋಜನಾ ವಿಚ್ ವಾಸ್ ಲಾಂಚ್ ರೀಸೆಂಟ್ಲಿ ಇಸ್ ರಿಲೇಟೆಡ್ ಟು ವಿಚ್ ಯೂನಿಯನ್ ಮಿನಿಸ್ಟ್ರಿ ಅಂತ. ಅಂದ್ರೆ ಈಗ ಒಂದು ಸ್ಕೀಮ್ ಇದೆ, ಪ್ರಧಾನಮಂತ್ರಿ ಭಾರತೀಯ ಜನ್ ಉರ್ವಾರಕ್ ಪರಿಯೋಜನಾ ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುತ್ತೆ ಅಂತ ಪ್ರಶ್ನೆ ಬರ್ತಾ ಇದೆ. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ಗೃಹ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ, MSME ಸಚಿವಾಲಯ ಅಂದ್ರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸಚಿವಾಲಯ ಅಂತ ಹೇಳ್ಬಿಟ್ಟು. ಸೊ ಈ ಯೋಜನೆಗಳು ಅಂತ ಏನಿದೆ, ಸೊ ಇದು ಬಹಳ ಮುಖ್ಯವಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ರಾಜ್ಯದಲ್ಲಿ ಒಂದಿಷ್ಟು ಸ್ಕೀಮ್ಸ್ ಅನ್ನ ಮಾಡಿರ್ತಾರೆ, ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದಿಷ್ಟು ಸ್ಕೀಮ್ಸ್ ನ ಮಾಡಿರ್ತಾರೆ. ಸೊ ಅದು ಒಂದು ಟಾರ್ಗೆಟೆಡ್ ಗ್ರೂಪ್ ಆಫ್ ಕಮ್ಯುನಿಟಿಗೆ ಅದನ್ನ ಉದ್ದೇಶಿಸ್ತಿರ್ತಾರೆ. ಸೊ ಈಗ ಈ ಪ್ರಧಾನಮಂತ್ರಿ ಭಾರತೀಯ ಜನ್ ಉರ್ವಾರಕ್ ಪರಿಯೋಜನಾ ಏನಿದೆ, ಸೊ ಇದು ಯಾವ ಸಚಿವಾಲಯದ ಅಡಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ಹೌದು, ನಿಮ್ಗೆ ಗೊತ್ತಿರಬಹುದು 2 ದಿನಗಳ PM ಕಿಸಾನ್ ಸಮ್ಮಾನ್ ಸಮ್ಮೇಳನ 2022 ನವದೆಹಲಿಯಲ್ಲಿ ನಡೆದಿತ್ತು. ಸೊ ಇದರಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಏನಿದೆ, ಸೊ ಅಲ್ಲಿ ಈ ರೀತಿ ಕಿಸಾನ್ ಸಮ್ಮಾನ್ ಸಮ್ಮೇಳನ ಅಂತ ಹೇಳ್ಬಿಟ್ಟು ನಡೆದಿತ್ತು. ಸೊ ಅಲ್ಲಿ ಈ ರೀತಿಯಾದಂತಹ ಒಂದು ಯೋಜನೆ ಮಾಡಿದ್ದಾರೆ. ಅಂದ್ರೆ ಒಂದು ರಾಷ್ಟ್ರ ಒಂದು ರಸಗೊಬ್ಬರ ಅಂತ ಹೇಳ್ಬಿಟ್ಟು, ಅಂದ್ರೆ ಒನ್ ನೇಷನ್ ಒನ್ ಫರ್ಟಿಲೈಸರ್
ಫರ್ಟಿಲೈಸರ್ ಅಂತ ಏನ್ ಸ್ಕೀಮ್ ತಂದಿದ್ದಾರೆ. ಸೊ ಇದೇ ರೀತಿ ಒನ್ ನೇಷನ್ ಒನ್ ಗ್ರಿಡ್ ಆಗಿರ್ಬೋದು, ಒನ್ ನೇಷನ್ ಒನ್ ಟ್ಯಾಕ್ಸ್ ಆಗಿರ್ಬೋದು, ಈ ರೀತಿ ತರ್ತಾ ಇದ್ದಾರೆ. ಸೊ ಈಗ ಒಂದು ನೇಷನ್ ಒನ್ ಫರ್ಟಿಲೈಸರ್ ಅಥವಾ ಒಂದು ರಾಷ್ಟ್ರ ಒಂದು ರಸಗೊಬ್ಬರ ಅಂತ ಹೇಳ್ಬಿಟ್ಟು ಒಂದು ಏನ್ ತರ್ತಾ ಇದ್ದಾರೆ. ಸೊ ಅದು ಅಡಿಯಲ್ಲಿ ಇದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಅಡಿಯಲ್ಲಿ ಈ ಪ್ರಧಾನ ಮಂತ್ರಿ ಭಾರತೀಯ ಜನ್ ಉರವಾರ ಪರಿಯೋಜನಾ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಮಾಡಿದ್ದಾರೆ. ಸೊ ಇದ್ರ ನಿಮ್ಗೆ ಮಾಹಿತಿ ಇರ್ಲಿ. ಹೆಚ್ಚಿನ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಆವೃತ್ತಿಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳು ಮತ್ತೆ ಯುವಕರಿಗೆ ಡಿಜಿಟಲ್ ಮೂಲಕ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿಸಲು ಗೂಗಲ್ ಯಾವ ರಾಜ್ಯದೊಂದಿಗೆ ಸಹಯೋಗಕ್ಕೆ ಸಹಿ ಹಾಕಿದೆ ಅಂತ. ಸೊ ಗೂಗಲ್ collaborated with which state to drive digital led learning and skill development for students and youths ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ, ಈ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ನೋಡಿ, ಈಗ ಕ್ವಾಲಿಫಿಕೇಶನ್ ಮೇಲೆ ಜಾಬ್ ಗಳು ಸಿಗೋದು ಕಷ್ಟ ಆಗಿದೆ. ಸೊ ಏನೇ ಇದ್ರು ಸ್ಕಿಲ್ ಮೇಲೆ ಜಾಬ್ಸ್ ನ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ದೇಶದಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಪರೇಟ್ ಬೋರ್ಡ್ ನ ಮಾಡಿದ್ದಾರೆ. ಇನ್ನು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಇಂದ ನಿಮ್ಗೆ KSDC ಅಂತ ಹೇಳ್ಬಿಟ್ಟಿದೆ. ಹಲವಾರು ಸ್ಕಿಲ್ ಡೆವಲಪ್ಮೆಂಟ್, ನಿಮಗೆ ಟೇಲರಿಂಗ್ ಆಗಿರ್ಬೋದು ಅಥವಾ ಕುಕಿಂಗ್ ಆಗಿರ್ಬೋದು, ಕುರಿ ಮತ್ತು ಮೇಕೆ ಸಾಕಾಣಿಕೆ ಆಗಿರ್ಬೋದು, ಈ ರೀತಿ ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಕಲಿಸ್ತಾರೆ. ಸೊ ಅದೇ ರೀತಿ ಈಗ ಗೂಗಲ್ ಸಂಸ್ಥೆ ಯಾವ ರಾಜ್ಯದೊಂದಿಗೆ ಕೊಲಾಬರೇಟ್ ಮಾಡಿದೆ ಈ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಮತ್ತೆ ಡಿಜಿಟಲಿ ಯೂತ್ಸ್ ಗೆ ಲರ್ನಿಂಗ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಅಸ್ಸಾಂ, ತ್ರಿಪುರಾ, ಸಿಕ್ಕಿಂ ಮತ್ತೆ ಮೇಘಾಲಯ. ಇದಕ್ಕೆ ಸರಿಯಾದ ಉತ್ತರ ಬಂದು ಅಸ್ಸಾಂ ಆಗಿದೆ. ನೋಡಿ, ಈ ರೀತಿಯಾದಂತ ಡಿಜಿಟಲಿ ಬೇಸ್ಡ್ ಲರ್ನಿಂಗ್ ಅನ್ನ ಗೂಗಲ್ ಅಸ್ಸಾಂ ರಾಜ್ಯದ ವಿದ್ಯಾರ್ಥಿಗಳಿಗೆ ಒದಗಿಸಲಿದೆ. ಸೊ ಇದರಿಂದ ಅಲ್ಲಿನ ಜನಕ್ಕೆ ಡಿಜಿಟಲಿ ಕಲಿಕೆಗಾಗಿರ್ಬೋದು ಅಥವಾ ಕೌಶಲ್ಯ ಅಭಿವೃದ್ಧಿಗಾಗಿರ್ಬೋದು ಇದು ಪೂರಕವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. CII ಅಂಡ್ IOCL ಯಾವ ರಾಜ್ಯದಲ್ಲಿ ಬೆಳೆ ತ್ಯಾಜ್ಯ ನಿರ್ವಹಣೆ ಉಪಕ್ರಮ ವಾಯು ಅಮೃತವನ್ನು ಪ್ರಾರಂಭಿಸಲು ಘೋಷಿಸಿದೆ? CII ಅಂಡ್ IOCL has announced to launch a crop residue management initiative ವಾಯು ಅಮೃತ್ in which state ಅಂತ ಹೇಳ್ಬಿಟ್ಟು ನೋಡಿ, ಈ CII ಮತ್ತೆ IOCL ಅಂತ ಅನ್ನೋದೇನಿದೆ, ಸೊ ಇವರು ವಾಯು ಅಮೃತ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ನ ಘೋಷಣೆ ಮಾಡಿದೆ. ಇದೊಂದು ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಇನಿಷಿಯೇಟಿವ್ ಅಥವಾ ಬೆಳೆ ತ್ಯಾಜ್ಯ ನಿರ್ವಹಣೆ ಉಪಕ್ರಮ ಇದಾಗಿದೆ. ಸೊ ಇದು ಯಾವ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಪಂಜಾಬ್, ಗುಜರಾತ್, ಬಿಹಾರ, ಸಿಕ್ಕಿಂ. ಸೊ ಹಾಗಾದ್ರೆ ಸ್ನೇಹಿತರೆ, ನಿಮ್ಗೆ ಇದರ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಪಂಜಾಬ್. ಹೌದು ಸ್ನೇಹಿತರೆ, ಪಂಜಾಬ್ ನ ಸಂಗ್ರೂರ್ ನಲ್ಲಿ ಬೆಳೆ ತ್ಯಾಜ್ಯ ನಿರ್ವಹಣೆ ಕ್ರಮವಾದ ವಾಯು ಅಮೃತನ್ನ, ಸೊ ಇದನ್ನ ಭಾರತೀಯ ಕೈಗಾರಿಕಾ ಒಕ್ಕೂಟ ಮತ್ತೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಪಾಲುದಾರಿಕೆಯಲ್ಲಿ ಈ ರೀತಿಯಾದಂತಹ ಒಂದು ಬೆಳೆ ತ್ಯಾಜ್ಯ ನಿರ್ವಹಣೆಯನ್ನ ಕೈಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯಾವ ದೇಶವು ಬಯೋ ರಿಫೈನರಿ ಸಂಶೋಧನೆಗಾಗಿ ಸಮಗ್ರ ನೀಲಿ ನಕ್ಷೆ ಯೋಜನೆಯನ್ನ ಆರಂಭಿಸಿದೆ? ಸೊ ವಿಚ್ ಕಂಟ್ರಿ ಲಾಂಚ್ ದ ಇನೋವೇಷನ್ ರೋಡ್ ಮ್ಯಾಪ್ ಆಫ್ ದ ಮಿಷನ್ ಇಂಟಿಗ್ರೇಟೆಡ್ ಬಯೋ ರಿಫೈನರೀಸ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಚೀನಾ, ಭಾರತ, ಶ್ರೀಲಂಕಾ, ಅಮೆರಿಕ. ಸೊ ನಿಮ್ಗೆ ಇದ್ರ ಬಗ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ಅಥವಾ ಮಾಹಿತಿ ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದು ಭಾರತ. ಹೌದು ಸ್ನೇಹಿತರೆ, ಭಾರತದಲ್ಲಿ ಇನೋವೇಷನ್ ರೋಡ್ ಮ್ಯಾಪ್ ಆಫ್ ದಿ ಮಿಷನ್ ಇಂಟಿಗ್ರೇಟೆಡ್ ಬಯೋ ರಿಫೈನರೀಸ್ ಅನ್ನ ಇತ್ತೀಚೆಗೆ ಗ್ಲೋಬಲ್ ಕ್ಲೀನ್ ಎನರ್ಜಿ ಆಕ್ಷನ್ ಫೋರಂ 2022 ಅಂತ ಏನ್ ನಡೀತು. ಸೊ ಇದು ಅಮೆರಿಕ ಪಿಟ್ಸ್ಬರ್ಗ್ ಅಲ್ಲಿ ಇದು ಪ್ರಾರಂಭ ಆಗಿತ್ತು. ಸೊ ಬ್ರೆಜಿಲ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, UK ಆಗಿರ್ಬೋದು, ಇದರಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಅಂದ್ರೆ PPP ಅಂತ ಏನ್ ಕರಿತೀವಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಸೊ ಅದರ ಹೂಡಿಕೆ ಮೂಲಕ ಮುಂದಿನ 5 ವರ್ಷದ ಸಹಯೋಗದಲ್ಲಿ ಈ ರೀತಿ ಬಯೋ ರಿಫೈನರೀಸ್ ಗೆ ಒಂದು ರೋಡ್ ಮ್ಯಾಪ್ ಅನ್ನ ಮಾಡಿದ್ದಾರೆ. ಸೊ ಇದು ನಮ್ಮ ಭಾರತದಲ್ಲಿ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಝೆರೋ ಏರ್ಕ್ರಾಫ್ಟ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಲು ಸಿದ್ಧವಾಗಿದೆ? Zero aircraft which was seen recently in news is set to be launched by which company ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ಏರ್ಬಸ್, ಏರ್ ಇಂಡಿಯಾ, ಏರ್ ಏಷಿಯಾ, ವಿಸ್ತಾರ. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ.
ಅಂದ್ರೆ ಈ ಜೆರೋಯಿ ಏರ್ಕ್ರಾಫ್ಟ್ ಅನ್ನೋದೇನಿದೆ, ಸೊ ಇದನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಮಾಡ್ತಾ ಇದೆ ಅಥವಾ ಸಿದ್ಧ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏರ್ ಬಸ್ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಏರ್ ಬಸ್ ಒಂದು ಮೊದಲ ಶೂನ್ಯ ಹೊರ ಸೂಸುವಿಕೆ ವಿಮಾನವನ್ನ, ಅಂದ್ರೆ ಈ ಝೀರೋ ಕಾರ್ಬನ್ ಎಮಿಷನ್ ಅಂತ ಏನ್ ಹೇಳ್ತೇವೆ, ಸೊ ಅದನ್ನ ಮಾಡ್ತಿರುವಂತ ಒಂದು 2035ರ ವೇಳೆಗೆ ಸಿದ್ಧಗೊಳಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ದಾರೆ. ಸೊ ಅದು ಝೀರೋ ಇ ಏರ್ಕ್ರಾಫ್ಟ್ ಅಂತ ಹೇಳ್ಬಿಟ್ಟು ಅಥವಾ ಜೆರಾಯಿ ಏರ್ಕ್ರಾಫ್ಟ್ ಅಂತ ಕರಿತೇವೆ. ಸೊ ಇದು ಭಾರತದಲ್ಲಿ ಆಗ್ತಾ ಇದೆ. ಇದರ ವಿನ್ಯಾಸ ಸಂಶೋಧನೆ ಅಭಿವೃದ್ಧಿಗೆ ಘೋಷಣೆ ಮಾಡಿದೆ. ಏರ್ ಬಸ್ ವಿಶ್ವದ ಮೊದಲ ಶೂನ್ಯ ಹೊರಸೂಸುವಿಕೆ ವಾಣಿಜ್ಯ ವಿಮಾನವನ್ನು ನಿರ್ಮಿಸುವ ಕೆಲಸವನ್ನ ಪ್ರಾರಂಭಿಸಿದೆ. ಸೊ ಇದನ್ನು ನಿಮಗೆ ಗಮನಿಸಿರ್ಲಿ ಯಾವ ಸಂಸ್ಥೆ ಅಂತ ಹೇಳ್ಬಿಟ್ಟು, ಸೊ ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇತ್ತೀಚೆಗೆ ಪ್ರಾರಂಭಿಸಲಾದ ಒಂದು ವಾರ ಒಂದು ಲ್ಯಾಬ್ ಥೀಮ್ ಆಧಾರಿತ ಅಭಿಯಾನವು ಯಾವ ಸಂಸ್ಥೆಯೊಂದಿಗೆ ಸಂಬಂಧಿಸಿದೆ? ಸೊ 1 week 1 lab theme based campaign which was launched recently is associated with which institution ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಕೇಂದ್ರ ಗೃಹ ಸಚಿವಾಲಯ, CSIR, ಇಸ್ರೋ, DRDO. ಸೊ ನೋಡಿ, 1 lab 1 theme ಅಂತ ಹೇಳ್ಬಿಟ್ಟು, ಅಂದ್ರೆ 1 week ಗೆ 1 lab ಅಂತ ಹೇಳ್ಬಿಟ್ಟು ಒಂದು ಥೀಮ್ ಅನ್ನೋದೇನ್ ಮಾಡಿದ್ದಾರೆ. ಸೊ ಇದು ಯಾವ ಸಂಸ್ಥೆ ಇಂದ ಈ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. CSIR. ಹೌದು ಸ್ನೇಹಿತರೆ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಏನಿದೆ, ಸೊ ಅವರು ಇತ್ತೀಚೆಗೆ ಈ ಒಂದು ವಾರ ಒಂದು ಲ್ಯಾಬ್ ಅನ್ನೋ ಒಂದು ಥೀಮ್ ಆಧಾರಿತ ಒಂದು ಅಭಿಯಾನವನ್ನ ಘೋಷಿಸಿದೆ. ಈ ಕ್ಯಾಂಪೇನ್ ಅಲ್ಲಿ ಏನ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಈ ತಾಂತ್ರಿಕ ಸಂಶೋಧನೆ ಆಗಿರ್ಬೋದು ಅಥವಾ ಇನೋವೇಷನ್ ನಾವೀನ್ಯತೆಗಳೇನಿರ್ಬೋದು ಅದನ್ನ ಪ್ರದರ್ಶಿಸುವ ಅಂತ ಒಂದು ಗುರಿಯನ್ನ ಇದು ಹೊಂದಿದೆ. ಸೊ ನಿಮಗೆ CSIR ಬಗ್ಗೆ ಕೂಡ ಪ್ರಶ್ನೆ ಬರ್ಬೋದು. ಈ CSIR ಅನ್ನೋದೇನಿದೆ, ಇದು 1942ರಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಮತ್ತು ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅವರು ಸ್ಥಾಪನೆ ಮಾಡಿದ್ರು. ಸೊ ಈಗ ಪ್ರಸ್ತುತ ಮಹಾನ್ ನಿರ್ದೇಶಕರು ಯಾರಿದ್ದಾರೆ ಅಂದ್ರೆ ಡಾಕ್ಟರ್ ನಲ್ಲತಂಬಿ ಕಲೈಸೆಲ್ವಿ ಅನ್ನೋರು ಈ CSIR ನ ಪ್ರಸ್ತುತ ಮಹಾ ನಿರ್ದೇಶಕರಾಗಿದ್ದಾರೆ. ಆದ್ರೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಯಾವಾಗ್ಲೂ ಪ್ರಧಾನಮಂತ್ರಿಯವರೇ CSIR ನ ಅಧ್ಯಕ್ಷರಾಗಿರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎನ್ಸೈಕ್ಲೋಪೀಡಿಯಾ ಆಫ್ ಟ್ರೈಬ್ಸ್ ಅನ್ನು ಯಾವ ರಾಜ್ಯ ಬಿಡುಗಡೆ ಮಾಡಿದೆ? ಸೊ ವಿಚ್ ಸ್ಟೇಟ್ ಹ್ಯಾಸ್ ರಿಲೀಸ್ ದ ಎನ್ಸೈಕ್ಲೋಪೀಡಿಯಾ ಆಫ್ ಟ್ರೈಬ್ಸ್ ಆಫ್ ದ ಸ್ಟೇಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ನಿಮಗೆ ಗೊತ್ತಿರಬಹುದು ಇತ್ತೀಚೆಗೆ ಟ್ರೈಬಲ್ ಮೇಲೆ ಹಲವಾರು ಪ್ರಶ್ನೆ ಬರ್ತಿದೆ. ಅಂದ್ರೆ ಈ ಟ್ರೈಬಲ್ ನ ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು ಅಥವಾ ಯಾವ ಟ್ರೈಬ್ ಯಾವ ರಾಜ್ಯಕ್ಕೆ ಸೇರುತ್ತೆ ಅನ್ನೋ ಪ್ರಶ್ನೆ ಆಗಿರ್ಬೋದು. ಈ ರೀತಿಯಾದಂತಹ ಟ್ರೈಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಹಲವಾರು ಕ್ವಶನ್ಸ್ ನ ಬರ್ತಾ ಇದೆ. ಸೊ ಈಗ ಈ ಎನ್ಸೈಕ್ಲೋಪೀಡಿಯಾ ಆಫ್ ದ ಟ್ರೈಬ್ಸ್ ಅನ್ನೋದೇನಿದೆ, ಸೊ ಇದು ಯಾರು ಪ್ರಾರಂಭಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಬಿಹಾರ, ಅಸ್ಸಾಂ, ಒಡಿಶಾ, ಮಣಿಪುರ ಅಂತ ಹೇಳ್ಬಿಟ್ಟು ನಿಮ್ಗೆ ಸರಿಯಾದ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ನೋಡೋಣ, ಒಡಿಶಾ. ಹೌದು ಸ್ನೇಹಿತರೆ, ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರೇನಿದ್ದಾರೆ ಎನ್ಸೈಕ್ಲೋಪೀಡಿಯಾ ಆಫ್ ಟ್ರೈಬ್ಸ್ ಇನ್ ಒಡಿಶಾ ಅಂತ ಹೇಳ್ಬಿಟ್ಟು ಒಂದು ಸಂಶೋಧನಾ ಸಂಪುಟವನ್ನ ಬಿಟ್ಟಿದ್ದಾರೆ. ಸೊ ಈಗ ಆ ವಿಶ್ವಕೋಶದಲ್ಲಿ 5 ಸಂಪುಟಗಳು ಪರಿಶಿಷ್ಟ ಜಾತು ಹಾಗೂ ಪರಿಶಿಷ್ಟ ಪಂಗಡಗಳೇನಿದೆ ಅದರ ತರಬೇತಿ ಸಂಸ್ಥೆ, ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ SC ST RTI ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ, ಸೊ ಅದರ ಒಡಿಶಾ ರಾಜ್ಯ ಬುಡಕಟ್ಟು ಮತ್ತು ಸಂಗ್ರಹಾಲಯವನ್ನ ಇದು ಪ್ರಕಟಿಸಿದೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಸೊ ಇದರಲ್ಲಿ 13 ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು, 3800 ಪುಟಗಳು, 418 ಸಂಶೋಧನಾ ಲೇಖನಗಳನ್ನ ಇದು ಒಳಗೊಂಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪುಲ್ಲಂಪಾರ ಭಾರತದ ಮೊದಲ ಡಿಜಿಟಲ್ ಸಾಕ್ಷರ ಪಂಚಾಯತ್ ಇದು ಯಾವ ರಾಜ್ಯದಲ್ಲಿದೆ? Pulampara, India's first digitally literate panchayat is located in which state ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ತಮಿಳುನಾಡು, ಕೇರಳ, ತೆಲಂಗಾಣ, ಬಿಹಾರ. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ, ಕೇರಳ. ಹೌದು ಸ್ನೇಹಿತರೆ, ಕೇರಳದ ಪುಲ್ಲಂಪಾರ ಅಂತ ಹೇಳ್ಬಿಟ್ಟು ಒಂದು ಏನು ಗ್ರಾಮ ಪಂಚಾಯಿತಿ ಇದೆ. ಸೊ ಇದನ್ನ ಮೊದಲ ಡಿಜಿಟಲ್ ಸಾಕ್ಷರ ಗ್ರಾಮ ಪಂಚಾಯತಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಸೊ ಇದು ದೇಶದ ಮೊದಲ ಡಿಜಿಟಲ್ ಸಾಕ್ಷರತೆ ಪಡೆದ ಗ್ರಾಮ ಪಂಚಾಯತಿ ಅಂತ ಹೇಳ್ಬಿಟ್ಟು ಸುದ್ದಿಯಲ್ಲಿದೆ. ಸೊ ಈ ಪಂಚಾಯತ್ ನಲ್ಲಿ ಡಿಜಿ ಪಲ್ಲಂಪುರ ಅಂತ ಹೇಳ್ಬಿಟ್ಟು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. 2021ರಲ್ಲಿ ಆಗಸ್ಟ್ 15ರಲ್ಲಿ ಇದನ್ನ ಪ್ರಾರಂಭಿಸಿದ್ರು. ಈಗ ಇದು ಸಂಪೂರ್ಣ ಡಿಜಿಟಲೀಕರಣಗೊಳ್ಳಲಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ
ಪ್ರಶ್ನೆಯನ್ನ ನೋಡೋಣ. ಯಾವ ಸಂಸ್ಥೆ 36 ಬ್ರಾಡ್ಬ್ಯಾಂಡ್ ಉಪಗ್ರಹಗಳನ್ನ ಉಡಾವಣೆ ಮಾಡಿದೆ ಅಂತ. ಸೊ ವಿಚ್ ಆರ್ಗನೈಸೇಷನ್ ವಿಲ್ ಲಾಂಚ್ ದ 36 ಬ್ರಾಡ್ಬ್ಯಾಂಡ್ ಸ್ಯಾಟಲೈಟ್ಸ್ ಅಂತ. ನಮ್ಮ ಆಯ್ಕೆಗಳನ್ನ ನೋಡೋಣ. ನಾಸಾ, ಇಸ್ರೋ, DRDO, B ಮತ್ತು C ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಆಯ್ಕೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಸೊ ಈ 36 ಬ್ರಾಡ್ಬ್ಯಾಂಡ್ ಸ್ಯಾಟಲೈಟ್ಸ್ ಏನಿದೆ, ಸೊ ಇದು ಬ್ರಾಡ್ಬ್ಯಾಂಡ್ ಗೆ ಉಪಯೋಗಿಸುವಂತ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಹಾಗಾಗಿ ಅಂತಾನೆ ಇದನ್ನ ಕಕ್ಷೆಗೆ ಬಿಡ್ತಾರೆ. ಸೊ ಹಾಗಾಗಿ ಸರಿಯಾದ ಉತ್ತರವನ್ನು ನೋಡೋಣ. ಇಸ್ರೋ. ಹೌದು ಸ್ನೇಹಿತರೆ, ಇಸ್ರೋದಿಂದ ನಮ್ಮ ಭಾರತೀಯ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಏನಿದೆ, ಸೊ ಇವರು GSLV Mk3 ಅಂತ ಹೇಳ್ಬಿಟ್ಟು ಒಂದು ರಾಕೆಟ್ ನ ಇತ್ತೀಚೆಗೆ ಉಡಾವಣೆ ಮಾಡ್ತು. ಇದರಲ್ಲಿ ಬ್ರಿಟಿಷ್ ನ ಸ್ಮಾರ್ಟ್ ಟ್ಯಾಪ್ ಒನ್ ವೆಬ್ ನ 36 ಬ್ರಾಡ್ಬ್ಯಾಂಡ್ ಉಪಗ್ರಹವನ್ನ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ ಇತ್ತೀಚೆಗೆ ಉಡಾವಣೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇನ್ನು ಈ ರೀತಿ ನಿಮ್ಗೆ ಇಸ್ರೋ ಬಗ್ಗೆ ಏನಾದ್ರು ಕ್ವಶನ್ಸ್ ಬರ್ತಾ ಇತ್ತು ಅಂದ್ರೆ ಸೊ ನಿಮ್ಗೆ ಆ ಸಂಸ್ಥೆ ಬಗ್ಗೆ ಸಹ ಪ್ರಶ್ನೆ ಬರುತ್ತೆ. ಸೊ ಹಾಗಾದ್ರೆ ಇಸ್ರೋ ಸ್ಥಾಪನೆ ಆಗಿದ್ದು 1969 ಅಲ್ಲಿ. ಇದರ ಮುಖ್ಯ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅಂತ ಏನ್ ಕರಿತೀವಿ ಅದು ಬೆಂಗಳೂರಿನಲ್ಲಿದೆ. ಹಾಗಾದ್ರೆ ಈಗ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ SP ಸೋಮನಾಥನ್ ಅವರು ಈಗ ಪ್ರಸ್ತುತ ಇಸ್ರೋದ ಅಧ್ಯಕ್ಷರಾಗಿರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಆವೃತ್ತಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತದ ಎಷ್ಟು ಜಿಲ್ಲೆಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಘಟಕವನ್ನ ಪ್ರಾರಂಭವಾಗುತ್ತಿದೆ? ಇನ್ ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ಆಫ್ ಇಂಡಿಯಾ ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. 80, 120, 75, 60. ಸೊ ಅಂದ್ರೆ ಈ ಡಿಜಿಟಲ್ ಬ್ಯಾಂಕಿಂಗ್ ಅನ್ನೋದೇನಿದೆ, ಸೊ ಇದು ಎಷ್ಟು ಜಿಲ್ಲೆಯಲ್ಲಿ ಪ್ರಾರಂಭವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರನ ನೋಡೋಣ. 75. ಹೌದು ಸ್ನೇಹಿತರೆ, ಹಣಕಾಸು ಸೇವೆಗಳನ್ನ ಹೆಚ್ಚಿಸುವ ಕ್ರಮವಾಗಿ ಪ್ರಧಾನಿ ಮೋದಿ ಅವರು ಅಕ್ಟೋಬರ್ 16ನೇ ತಾರೀಕು ವಿಡಿಯೋ ಕಾನ್ಫರೆನ್ಸ್ ಮೂಲಕ 75 ಡಿಜಿಟಲ್ ಬ್ಯಾಂಕಿಂಗ್ ಘಟಕವನ್ನ ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ. ಅಂದ್ರೆ ಈ 75 ಈಗ ಆಜಾದಿ ಕಿ ಅಮೃತ್ ಮಹೋತ್ಸವ ಅಂತ ಹೇಳ್ಬಿಟ್ಟು ಏನ್ ನಡೀತಾ ಇದೆ, ಸೊ ಈ 75 ಡಿಜಿಟಲ್ ಬ್ಯಾಂಕಿಂಗ್ ಘಟಕದಿಂದ ಈ ಹಣಕಾಸು ಸೇವೆಗಳು ಹೆಚ್ಚಾಗತ್ತೆ ಅನ್ನೋ ಹೇಳ್ಬಿಟ್ಟು ಒಂದು ಸಮೀಕ್ಷೆ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮತದಾತ ಜಂಕ್ಷನ್ ರೇಡಿಯೋ ಸೀರೀಸ್ ಸ್ಟಾರ್ಟೆಡ್ ವಿತ್ ಕೊಲಾಬರೇಷನ್ ಆಫ್ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಬಂದು ಚುನಾವಣಾ ಆಯೋಗ ಆಗಿದೆ. ಏನು ಈಗ ಎಲೆಕ್ಷನ್ ಅನ್ನ ನಡೀತಾ ಇದೆ, ಸೊ ಹಾಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಹಲವಾರು ಯೋಜನೆಗಳು ಅಂದ್ರೆ ಜನರಿಗೆ ಜಾಗೃತಿಯನ್ನ ಮೂಡಿಸಬೇಕು ಮತದಾನವನ್ನ ಮಾಡ್ಲಿಕ್ಕೆ. ಸೊ ಹಾಗಾಗಿ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ನಾವು ಕಳೆದ ಕರೆಂಟ್ ಅಫೇರ್ಸ್ ನಲ್ಲಿ ಕಲ್ತಿದ್ವಿ. ಸೊ ಯಾವ ಬಾಲಿವುಡ್ ನಟನನ್ನ ನ್ಯಾಷನಲ್ ಐಕಾನ್ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ ಗುರುತಿಸಿದೆ ಅಂತ ಹೇಳಿದ್ರೆ ಪಂಕಜ್ ತ್ರಿಪಾಠಿ ಅವರನ್ನ ಗುರುತಿಸಿದೆ ಈ ವರ್ಷಕ್ಕೆ. ಸೊ ಹಾಗೇನೆ ಹಲವಾರು ಯೋಜನೆಗಳು ಜನಕ್ಕೆ ಜಾಗೃತಿ ಮೂಡಿಸಲು ಮಾಡ್ತಾ ಇದೆ ಚುನಾವಣಾ ಆಯೋಗ. ಸೊ ಈಗ ಮತದಾತ ಜಂಕ್ಷನ್ ಅಂತ ಹೇಳ್ಬಿಟ್ಟು ಒಂದು ರೇಡಿಯೋ ಸರಣಿಯನ್ನ ಚುನಾವಣಾ ಆಯೋಗ ಸಹಯೋಗದಲ್ಲಿ ಪ್ರಾರಂಭಿಸಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಇದು ಆಕಾಶವಾಣಿ ಏನಿದೆ, ಸೊ ಅದರ ಜೊತೆಗೆ ಮತದಾರರ ಜಾಗೃತಿಗಾಗಿ ಈ ರೀತಿಯಾದ ಒಂದು ರೇಡಿಯೋ ಸರಣಿಯನ್ನ ಪ್ರಾರಂಭಿಸಿದೆ. ಸೊ 230 ಆಕಾಶವಾಣಿ ಚಾನೆಲ್ 23 ಭಾಷೆಗಳಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿಲ್ಲ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. 4 ಭಾರತೀಯ ಸಿರಪ್ ಗಳಿಂದ ಸಂಬಂಧಿಸಿದ 66 ಗ್ಯಾಂಬಿಯನ್ ಮಕ್ಕಳ ಸಾವಿನ ಕುರಿತು WHO ವರದಿಯನ್ನು ಅಧ್ಯಯನ ಮಾಡಲು ರಚಿಸಲಾದ ತಜ್ಞರ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಹೂ ಇಸ್ ದ ಚೀಫ್ ಪರ್ಸನ್ ಆಫ್ ದ ಎಕ್ಸ್ಪರ್ಟ್ ಪ್ಯಾನಲ್ ಫಾರ್ಮ್ ಟು ಸ್ಟಡಿ ದ WHO ರಿಪೋರ್ಟ್ ಆನ್ ಡೆತ್ ಆಫ್ 66 ಗ್ಯಾಂಬಿಯನ್ ಚಿಲ್ಡ್ರನ್ ಲಿಂಕ್ ಟು 4 ಇಂಡಿಯನ್ ಸಿರಪ್ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ಸಮಿತಿಗಳನ್ನ ಮಾಡಿದಾಗ ಆ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಮತ್ತೆ ಆ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ. ಸೊ ಈಗ ಒಂದು WHO ರಿಪೋರ್ಟ್ ಈ 66 ಗ್ಯಾಂಬಿಯನ್ ಮಕ್ಕಳೇನಿದ್ದಾರೆ, ಸೊ ಅವರು 4 ಇಂಡಿಯನ್ ಸಿರಪ್ ಗಳನ್ನ ಸೇವಿಸಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ರಿಪೋರ್ಟ್ ಇದೆ, ಸೊ ಇದನ್ನ ಅಧ್ಯಯನ ಮಾಡಲು ಒಂದು ಸಮಿತಿ ರಚನೆ ಆಗಿದೆ. ಸೊ ಈ ತಜ್ಞರ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಆಪ್ಷನ್ಸ್ ಅನ್ನ ನೋಡೋಣ. ರಮೇಶ್ ಚಂದ್, ಅಮಿತಾಬ್ ಕಾಂತ್, ಡಾಕ್ಟರ್ YK ಗುಪ್ತಾ, ಡಾಕ್ಟರ್ VK ಪಾವುಲ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಡಾಕ್ಟರ್ YK ಗುಪ್ತಾ. ಹೌದು ಸ್ನೇಹಿತರೆ, ಗ್ಯಾಂಬಿಯಾದಲ್ಲಿ 66 ಮಕ್ಕಳ ಸಾವಿನ ಕುರಿತು WHO ಅಲ್ಲಿ ವರದಿ ಆಗಿತ್ತು.
ಸೊ ಹಾಗಾಗಿ ಭಾರತದಲ್ಲಿ ತಯಾರಿಸಿದ 4 ಸಿರಪ್ ಗಳಿಗೆ ಸಂಬಂಧಿಸಿದಂತೆ ಈ 4 ಸದಸ್ಯರುಗಳು ರಾಷ್ಟ್ರೀಯ ಔಷಧಿ ಸಾಯಿ ಸಂಸ್ಥೆಯ ಉಪಾಧ್ಯಕ್ಷ ಡಾಕ್ಟರ್ YK ಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ಏನ್ ಮಾಡುತ್ತೆ, ಡ್ರಗ್ಸ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾಗೆ ಶಿಫಾರಸನ್ನ ಮಾಡುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ ನಿಮ್ಗೆ ಮುಂದಿನ ಪ್ರಶ್ನೆನ ನೋಡೋಣ. ದೇಶದ ಮೊದಲ ಔಷಧ ಪಾರ್ಕ್ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ? ಇಂಡಿಯಾಸ್ ಫಸ್ಟ್ ಡ್ರಗ್ ಪಾರ್ಕ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ, ಎಸ್ಟಾಬ್ಲಿಷಿಂಗ್ ಎಟ್ ವಿಚ್ ಸ್ಟೇಟ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್, ಕರ್ನಾಟಕ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಗುಜರಾತ್ ಆಗಿರುತ್ತೆ ಸ್ನೇಹಿತರೆ. ಸೊ ಔಷಧ ಕ್ಷೇತ್ರದಲ್ಲಿ ಆತ್ಮ ನಿರ್ಭರ್ ಭಾರತದ ಅಂಗವಾಗಿ ಗುಜರಾತ್ನ ಬ್ರೋಚ್ ಜಿಲ್ಲೆಯಲ್ಲಿ ಭಾರತದ ಮೊಟ್ಟ ಮೊದಲ ಡ್ರಗ್ಸ್ ಪಾರ್ಕ್ ಅನ್ನ ಶಂಕುಸ್ಥಾಪನೆ ಮಾಡಲಾಗಿದೆ. ಸೊ ಔಷಧಿ ತಯಾರಿಕೆ ಬೇಕಾದ ಪದಾರ್ಥಗಳನ್ನ ಬಲ್ಕ್ ಡ್ರಗ್ಸ್ ಅಂತ ಎನ್ನುತ್ತಾರೆ. ಸೊ ಅದನ್ನ ಇಲ್ಲಿ ಡ್ರಗ್ ಪಾರ್ಕ್ ನಲ್ಲಿ ಮಾಡಿದ್ದಾರೆ. ಸೊ ಇದು ಭಾರತದ ಮೊಟ್ಟ ಮೊದಲ ಔಷಧ ಪಾರ್ಕ್ ಅಥವಾ ಡ್ರಗ್ ಪಾರ್ಕ್ ಅಂತ ಕರಿತೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ರಾಜ್ಯದಲ್ಲಿ ವಂದೇ ಭಾರತ್ 4ನೇ ಹೈ ಸ್ಪೀಡ್ ರೈಲ್ಗೆ ಚಾಲನೆ ನೀಡಲಾಯಿತು? ಸೊ ಇನ್ ವಿಚ್ ಸ್ಟೇಟ್ 4th ವಂದೇ ಭಾರತ್ ಟ್ರೈನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್? ಸೊ ರಾಜಸ್ಥಾನ, ಗುಜರಾತ್, ಹಿಮಾಚಲ ಪ್ರದೇಶ, ಕರ್ನಾಟಕ. ನಮ್ಮ ಆಯ್ಕೆಗಳನ್ನ ನೋಡೋಣ. ಹಿಮಾಚಲ ಪ್ರದೇಶ. ಹೌದು ಸ್ನೇಹಿತರೆ, ದೇಶೀಯವಾಗಿ ವಿನ್ಯಾಸಗೊಳಿಸಿರುವ ಭಾರತದ ಅತಿ ವೇಗದ ರೈಲಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ 4ನೇ ಸೆಮಿ ಹೈ ಸ್ಪೀಡ್ ರೈಲ್ ಅನ್ನ ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ಚಾಲನೆ ನೀಡಿದ್ದಾರೆ. ಸೊ ಮೊದಲನೇ ರೈಲು ದೆಹಲಿ ವಾರಣಾಸಿ, 2ನೇ ರೈಲು ದೆಹಲಿ ಕಾತ್ರಾ, 3ನೇ ರೈಲು ಗಾಂಧಿನಗರ ಮುಂಬೈ, ಈಗ 4ನೇ ರೈಲು ಹಿಮಾಚಲ ಪ್ರದೇಶದಲ್ಲಿ ಚಾಲನೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಭಾರತೀಯ ಸಂಕೇತ ಭಾಷೆ ISL ನಿಘಂಟು ಮೊಬೈಲ್ ಅಪ್ಲಿಕೇಶನ್ ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ISL ಡಿಕ್ಷನರಿ ಮೊಬೈಲ್ ಅಪ್ಲಿಕೇಶನ್ ರೀಸೆಂಟ್ಲಿ ಲಾಂಚ್ ಅಂತ. ಅಂದ್ರೆ ಈಗ ಒಂದು ಮೊಬೈಲ್ ಡಿಕ್ಷನರಿ ಆಪ್ ಬಂದಿದೆ. ಸೊ ಅದನ್ನ ಇಂಡಿಯನ್ ಸೈನ್ ಲ್ಯಾಂಗ್ವೇಜಸ್ ಅಂತ ಹೇಳ್ಬಿಟ್ಟು ಸೊ ಅದ್ರ ಬೇಸಿಸ್ ಮೇಲೆ ಇರುವಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಇದು. ಅದರ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳಲಾಗ್ತಾ ಇದೆ. ಸೈನ್ ಲರ್ನ್ ಅಪ್ಲಿಕೇಶನ್, ISL ಸಿಕೋ ಅಪ್ಲಿಕೇಶನ್, ಭಾರತ್ ಸೈನ್ ಅಪ್ಲಿಕೇಶನ್, ಸೈನ್ ಅಪ್ಲಿಕೇಶನ್. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ. ಸೊ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರನ ನೋಡೋಣ. ಸೈನ್ ಲರ್ನ್ ಅಪ್ಲಿಕೇಶನ್. ಹೌದು ಸ್ನೇಹಿತರೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಏನಿದೆ, ಸೈನ್ ಲರ್ನ್ ಅಂತ ಹೇಳ್ಬಿಟ್ಟು ಒಂದು ಭಾರತೀಯ ಸಾಂಕೇತ ಭಾಷಾ ಇಂಡಿಯನ್ ಸೈನ್ ಲ್ಯಾಂಗ್ವೇಜಸ್ ನಿಘಂಟು ಮೊಬೈಲ್ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಿದೆ. ಸೊ 10,000 ಪದಗಳನ್ನ ಒಳಗೊಂಡಿರುವ ಈ ಭಾರತ ಸಂಕೇತ ಭಾಷಾ ಸಂಶೋಧನಾ ಮತ್ತು ತರಬೇತಿ ಕೇಂದ್ರ ಏನಿದೆ, ಸೊ ಅದರಿಂದ ಈ ನಿಘಂಟನ್ನ ಆಧರಿಸಲಾಗಿದೆ. ಸೊ NCERT ಯೊಂದಿಗೆ ಈ ISLRTC ಅಂತ ಏನ್ ಕರಿತೇವೆ, ಇದು ಸಹಿ ಹಾಕಿದೆ. ಸೊ ನಾವು ಮಾನವ ಹಕ್ಕುಗಳಿಗಾಗಿ ಸಹಿ ಹಾಕುತ್ತೇವೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ 23 ಈ ವರ್ಷದ ಸೆಪ್ಟೆಂಬರ್ 23 ಅಂತಾರಾಷ್ಟ್ರೀಯ ಸಾಂಕೇತಿಕ ಭಾಷೆ ದಿನ ಅಂತ ಹೇಳ್ಬಿಟ್ಟು ಆಚರಿಸಲಾಗುತ್ತೆ. ಸೊ ಈ ಥೀಮ್ ನ ಅಡಿಯಲ್ಲಿ ಈ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ನ ಹೊರತಂದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಘಟನೆಯಾದ ಐ ಇನ್ವೆಂಟಿವ್ ಎಂದರೇನು ಅಂತ ಹೇಳ್ಬಿಟ್ಟು ನಮ್ಮ ಕ್ವಶನ್ ಇನ್ನೊಂದ್ಸರಿ ನೋಡೋಣ. ವಾಟ್ ಇಸ್ ದ ಐ ಇನ್ವೆಂಟಿವ್ ಆನ್ ಇವೆಂಟ್ ವಿಚ್ ವಾಸ್ ಸೀನ್ ರೀಸೆಂಟ್ಲಿ ಇನ್ ನ್ಯೂಸ್? ಸೊ ಉದ್ಯೋಗ ಮೇಳ, ಕೌಶಲ್ಯ ಮೇಳ, ಸಂಶೋಧನೆ ಮತ್ತು ಅಭಿವೃದ್ಧಿ ಫೇರ್, ಆರೋಗ್ಯ ಫೇರ್ ಅಂತ ಹೇಳ್ಬಿಟ್ಟು ನಮ್ಮ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಸಂಶೋಧನೆ ಮತ್ತು ಅಭಿವೃದ್ಧಿ ಫೇರ್ ನೋಡಿ, ಈ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ, 23 ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಏನಿದೆ, ಸೊ ಅವರು ಐ ಇನ್ವೆಂಟಿವ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಅಬ್ರಿವೇಟ್ ಮಾಡಿದ್ರೆ IIT ಅಂತಾನೆ ಅರ್ಥ ಬರುತ್ತೆ. ಸೊ ಐ ಇನ್ವೆಂಟಿವ್ ಅನ್ನಂತ ಒಂದು ಮೆಗಾ ಸಂಶೋಧನಾ ಮತ್ತು ಅಭಿವೃದ್ಧಿ ಮೇಳವನ್ನ ಆಯೋಜಿಸ್ತದೆ. ಸೊ ಇದು ಸಂಸ್ಥೆಯಿಂದ ತಮ್ಮ ಈ 23 IIT ಸಂಸ್ಥೆಗಳೇನಿದೆ, ಸೊ ಅದರಲ್ಲಿ ಮಾಡಿರುವಂತಹ ಒಂದು ಸಂಶೋಧನೆ ಆಗಿರ್ಬೋದು ಅಥವಾ ಇನೋವೇಷನ್ಸ್ ಆಗಿರ್ಬೋದು, ಸೊ ಅದನ್ನ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದು ಮಾಡಲಿದೆ. ಸೊ IIT ಇದಕ್ಕೆ ಮತ್ತೆ ಬೇರೆ ವಿಶ್ವವಿದ್ಯಾನಿಲಯ ಜೊತೆಗೆ ಇದು ಸಹಯೋಗದಲ್ಲಿ ಐ ಇನ್ವೆಂಟಿವ್ ಅಂತ ಹೇಳ್ಬಿಟ್ಟು, ಅಂದ್ರೆ IIT ಅಂತ ಏನಿದೆ, ಸೊ ಇದನ್ನ ಪ್ರಾರಂಭ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಹಾಗಾದ್ರೆ ಸ್ನೇಹಿತರೆ, ನಾವು ಇವತ್ತಿನ ಸಂಚಿಕೆಯಲ್ಲಿ
ವಿಜ್ಞಾನ ಮತ್ತು ತಂತ್ರಜ್ಞಾನ ರಿಲೇಟೆಡ್ ಇರುವಂತಹ ಪ್ರಶ್ನೆಯನ್ನು ನೋಡಿದ್ವಿ. ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಪರಿಸರ ಅಧ್ಯಯನ ಮೇಲಿರುವಂತಹ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೇ ರೀತಿಯಾದಂತಹ ಕಂಟೆಂಟಿಗೆ ನೀವು ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಸೊ ಹಾಗೆ ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆ ನಿಮಗೆ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಗುಂಪಾಗಿರ್ಬೋದು ಅಥವಾ ವಾಟ್ಸ್ಆ್ಯಪ್ ಗುಂಪುಗಳಿಗೆ ಜಾಯ್ನ್ ಆಗ್ಬೋದು. ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದೆ, ಅದರ ಮಾಹಿತಿಗೆ ನಮ್ಮ ಕಚೇರಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಧನ್ಯವಾದಗಳು.